ರಾತ್ರಿ ಸುಮಾರು 10 ಗಂಟೆಗೆ ರಾಹುಲ್ ತನ್ನ ಬೈಕಲ್ಲಿ ಹೈವೇಯಲ್ಲಿ ಸ್ಪೀಡ್ ಆಗಿ ಹೋಗ್ತಾ ಇದ್ದ. ಆಗ ರಾಹುಲ್ ಕಣ್ಣು ಹೈವೇಯಲ್ಲಿ ನಿಂತಿರೋ ಸುಂದರವಾದ ಹುಡುಗಿ ಮೇಲೆ ಬೀಳುತ್ತೆ. ತಕ್ಷಣ ರಾಹುಲ್ ಆ ಹುಡುಗಿ ಮುಂದೆ ಬೈಕನ್ನ ನಿಲ್ಲಿಸ್ತಾನೆ. ಯಾರ್ ನೀವು? ಇಂಥ ರಾತ್ರಿಲಿ ಈ ಹೈವೇಲಿ ಏನ್ ಮಾಡ್ತಾ ಇದ್ದೀರಾ? ಆ ಸುಂದರವಾದ ಹುಡುಗಿ ರಾಹುಲ್ನ ನೋಡ್ತಾ ಏನೋ ಒಂದನ್ನ ಹೇಳ್ತಾಳೆ. ನಾನೇನಾದ್ರೂ ನಿನ್ಗೋಸ್ಕರ ಕಾಯ್ತಾ ಇದ್ದೆ ಅಂತ ಹೇಳಿದ್ರೆ ಏನ್ ಮಾಡ್ತೀಯಾ? ಇದ್ ನೀವೇನ್ ಹೇಳ್ತಾ ಇದ್ದೀರಾ? ನೀವ್ ಯಾರು ಅಂತ ನನ್ಗೆ ಗೊತ್ತೇ ಇಲ್ವಲ್ಲ. ಆದ್ರೆ ನನಗ್ ನಿನ್ ಬಗ್ಗೆ ಗೊತ್ತು. ನಿನ್ ಹೆಸರು ರಾಹುಲ್ ಅಂತ. ನಿಮ್ ತಂದೆ ಹೆಸರು ವಿವೇಕ್. ಅವರು ಒಬ್ಬ ಬಿಲ್ಡರ್. ಆ ಹುಡುಗಿ ಮಾತನ್ನ ಕೇಳಿಸ್ಕೊಂಡು ರಾಹುಲ್ಗೆ ಆಶ್ಚರ್ಯ ಆಗುತ್ತೆ. ಅಯ್ಯೋ, ನಿಮ್ಗೆ ನನ್ನ ಹೆಸರು ಮತ್ತೆ ನಮ್ ತಂದೆಯವ್ರ ಹೆಸರು ಕೂಡ ಗೊತ್ತಿದೆಯಲ್ಲ. ನಿಮ್ ಮಾತ್ ನೋಡ್ತಿದ್ರೆ ನೀವ್ ಯಾವ್ದೋ ರಿಪೋರ್ಟರ್ ಅನ್ಸುತ್ತೆ. ನೀನ್ ಸರಿಯಾಗಿ ಹೇಳಿದೆ. ನಾನೊಬ್ಳು ಪ್ರೆಸ್ ರಿಪೋರ್ಟರ್. ನನ್ನ ಹೆಸರು ಪೂಜಾ ಅಂತ. ಆ ಹುಡುಗಿ ಹೆಸರು ಕೇಳಿ ರಾಹುಲ್ಗೆ ತುಂಬಾನೇ ಭಯ ಆಗುತ್ತೆ. ಆಗ ಹುಡುಗಿ ಮುಖ ಬದಲಾಗಿ ತುಂಬಾ ಭಯಾನಕವಾಗಿ ಕಾಣಿಸುತ್ತೆ. ಆ ಮುಖನ ನೋಡಿ ರಾಹುಲ್ಗೆ ತುಂಬಾನೇ ಭಯ ಆಗೋಕೆ ಶುರು ಆಗುತ್ತೆ. ಸ್ವಲ್ಪ ಹೊತ್ತಲ್ಲೇ ಅವನ್ ಕಿರುಚಾಟ ಎಲ್ಲ ಕಡೆ ಕೇಳ್ಬಂತು. ಮಾರನೇ ದಿನ ಇನ್ಸ್ಪೆಕ್ಟರ್ ಭಾರ್ಗವ್ ಸಬ್ ಇನ್ಸ್ಪೆಕ್ಟರ್ ಅದಿತಿ ಜೊತೆ ಹೈವೇನಲ್ಲಿ ಬಿದ್ದಿರೋ ರಾಹುಲ್ ಶವನ ನೋಡ್ತಾ ನಿಂತಿದ್ರು. ಸಬ್ ಇನ್ಸ್ಪೆಕ್ಟರ್ ಅದಿತಿ ಭಾರ್ಗವ್ ಇನ್ಸ್ಪೆಕ್ಟರ್ಗೆ ಹೇಳ್ತಾಳೆ, ಸರ್, ಈ ಕೊಲೆನ ತುಂಬಾ ವಿಚಿತ್ರವಾಗಿ ಮಾಡಿದ್ದಾರೆ. ನನಗೆ ಈ ಬಾಡಿನ ನೋಡಿದ್ರೆ ಬಿಲ್ಡಿಂಗ್ ಮೇಲಿಂದ ತಳ್ಳಿದ್ದಾರೆ ಅಂತ ನನಗನ್ಸುತ್ತೆ. ನೀನ್ ಸರಿಯಾಗಿ ಹೇಳ್ತಿದ್ಯಾ. ಈ ಹೈವೇಯಿಂದ ತುಂಬಾ ದೂರ ತನಕ ಯಾವುದೇ ಮನೆಗಳು ಕೂಡ ಇಲ್ಲ. ಬಹುಶಃ ಈ ಕೊಲೆನ ಬೇರೆ ಕಡೆ ಮಾಡಿ ಮತ್ತೆ ಇಲ್ಲಿ ತಂದು ಹಾಕಿರ್ಬೋದಲ್ವಾ? ಅಷ್ಟೊತ್ತಿಗೆ ಅಲ್ಲಿ ವಯಸ್ಸಾದ ಮುದುಕ ಬರ್ತಾನೆ. ರಾಹುಲ್ ಶವನ ನೋಡಿ ಜೋರಾಗಿ ಅಳೋಕೆ ಶುರು ಮಾಡ್ತಾನೆ. ಇವ್ಯಾರು? ನನ್ನ ಹೆಸರು ವಿವೇಕ್ ಅಂತ. ನಾನೊಬ್ಬ ಬಿಲ್ಡರು. ಮತ್ ಇವನ್ ನನ್ನ ಮಗ. ನಿನ್ನೆ ರಾತ್ರಿಯಿಂದ ಇವನ್ ಮನೆಗ್ ಬಂದೇ ಇಲ್ಲ. ಇವತ್ ಬೆಳಿಗ್ಗೆ ನನಗೆ ಫೋನ್ ಬಂತು ಮತ್ತೆ ನನಗೆ ಹೇಳಿದ್ರು ನಿಮ್ ಮಗ ಈ ಪ್ರಪಂಚದಲ್ಲಿ ಇಲ್ಲ ಅಂತ. ಸ್ವಲ್ಪ ಹೊತ್ತಾದ್ಮೇಲೆ ವಿವೇಕ್ ಅಲ್ಲಿಂದ ಹೊರಟು ಹೋಗ್ತಾನೆ. ಮನೆಯಲ್ಲಿ ವಿವೇಕ್ ರಾಹುಲ್ನ ನೆನೆಸ್ಕೊಂಡು ಅಳ್ತಾ ಇದ್ದ. ಆಗ ಅವನ್ ಹೆಂಡತಿ ರುಕ್ಮಿಣಿ ಅಲ್ಲಿಗೆ ಬರ್ತಾಳೆ. ಅವಳು ತುಂಬಾ ಕೋಪದಿಂದ ತನ್ನ ಗಂಡನ್ಗೆ ಹೇಳ್ತಾಳೆ, ಇದೆಲ್ಲ ನಿಮ್ಮಿಂದಾನೇ ಆಗಿದ್ದು. ಇದೇನ್ ಹೇಳ್ತಿದ್ಯಾ ರುಕ್ಮಿಣಿ? ಸರಿಯಾಗಿ ಹೇಳ್ತಾ ಇದ್ದೀನಿ. ನಾನು ಎಷ್ಟೊಂದ್ ಸರಿ ಬೇಡ ಅಂತ ಹೇಳ್ದೆ. ಮೊದ್ಲು ಬಡವ್ರ ಭೂಮಿನ ಕಿತ್ಕೊಳ್ಳೋದು ಬೇಡ ಅಂತ ಎಷ್ಟೊಂದ್ ಹೇಳ್ದೆ. ಆದ್ರೆ ನೀವು ನನ್ ಮಾತಿಗೆ ಕೇಳಲಿಲ್ಲ. ಯಾರೋ ಬಡವ್ರ ಶಾಪನೇ ನನ್ ಮಗನಿಗೆ ತಗಲಿರ್ಬೇಕು. ತನ್ನ ಹೆಂಡತಿ ಮಾತುಗಳನ್ನ ಕೇಳಿಸ್ಕೊಂಡು ವಿವೇಕ್ ತುಂಬಾ ಕೋಪದಿಂದ ಹೇಳ್ತಾನೆ, ಬಾಯಿಗೆ ಬಂದಂಗ್ ಮಾತಾಡ್ಬೇಡ ರುಕ್ಮಿಣಿ. ಖಂಡಿತವಾಗ್ಲೂ ನನ್ನ ಯಾವ್ದೋ ಶತ್ರು ನನ್ನ ಮಗನ್ಗೆ ಈ ರೀತಿ ಮಾಡಿರ್ಬೇಕು. ನನಗಂತೂ ನಮ್ ಮಗಳು ದಿಶಾದೇ ಚಿಂತೆ ಆಗಿದೆ. ಈಗ ಅವಳೇ ನಮಗ ಆಧಾರ ಅಲ್ವಾ? ಚಿಂತೆ ಮಾಡ್ಬೇಡ. ನಾನು ಪೊಲೀಸರ ಹತ್ರ ಮಾತಾಡಿದ್ದೀನಿ. ಆದಷ್ಟು ಬೇಗ ನನ್ನ ಮಗನ್ನ ಕೊಲೆ ಮಾಡಿದವ್ರನ್ನ ಅವ್ರು ಹಿಡಿತಾರೆ. ಸ್ವಲ್ಪ ದಿನ ಹೀಗೆ ಕಳೆದು ಹೋಯ್ತು. ಈಗ ವಿವೇಕ್ ಜೀವನ ಸಾಮಾನ್ಯವಾಗಿ ನಡೀತಾ ಇತ್ತು. ಒಂದು ದಿನ ವಿವೇಕ್ ಮಗಳು ಸಂಜೆ ಹೊತ್ತಿಗೆ ಫ್ರೆಂಡ್ಸ್ನ ಮೀಟ್ ಆಗ್ಬೇಕು ಅಂತ ಆಚೆ ಹೋಗ್ತಾ ಇರ್ತಾಳೆ. ಆಗ ಅವಳ ಮೊಬೈಲ್ಗೆ ಒಂದು ಫೋನ್ ಕಾಲ್ ಬರುತ್ತೆ. ಇದು ಅನ್ನೋನ್ ನಂಬರ್ ಅಲ್ವಾ? ನೋಡೋಣ ಏನಂತ. ಯಾರ್ ಫೋನ್ ಅಂತ. ದಿಶಾ ಫೋನ್ ರಿಸೀವ್ ಮಾಡ್ತಾಳೆ. ಹಲೋ, ಯಾರು? ಹಲೋ, ನಾನು ನಿಮಗೆ ಮುಖ್ಯವಾಗಿರೋ ವಿಷಯ ಹೇಳಬೇಕು. ಯಾವ ವಿಷಯ? ನನಗೆ ಗೊತ್ತು, ನಿಮ್ಮ ಅಣ್ಣ ರಾಹುಲ್ನ ಯಾರು ಕೊಲೆ ಮಾಡಿದ್ರು ಅಂತ. ಅವಳ ಮಾತನ್ನ ಕೇಳಿ ದಿಶಾಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ. ಹೌದಾ? ಹಾಗಾದ್ರೆ ಅವ್ರ ಹೆಸರೇನು? ಇಲ್ಲ, ಅವ್ರ ಹೆಸರು ನೀನು ತಿಳ್ಕೊಬೇಕಂದ್ರೆ ಮಾಲ್ ರೋಡಲ್ಲಿ ಬಾ. ನಾನು ಇದನ್ನ ಫೋನಲ್ಲಿ ಹೇಳಕ್ಕಾಗಲ್ಲ. ಮಾಲ್ ರೋಡ್ ಅಂದ್ರೆ ಎಲ್ಲಿ ಬರಬೇಕು? ನಿಮ್ಮ ತಂದೆ ಹೊಸ ಬಿಲ್ಡಿಂಗ್ ಕಟ್ತಿರೋ ಜಾಗದಲ್ಲಿ. ನಾನು ಆ ಬಿಲ್ಡಿಂಗ್ ಮೇಲೆ ನಿನಗೆ ಸಿಗ್ತೀನಿ. ಇಷ್ಟು ಹೇಳಿ ಆ ಹುಡುಗಿ ಫೋನನ್ನ ಕಟ್ ಮಾಡ್ತಾಳೆ. ದಿಶಾ ತಕ್ಷಣ ತನ್ನ ಗಾಡಿ ತಗೊಂಡು ಅವ್ರ ತಂದೆ ಕಟ್ತಿರೋ ಹೊಸ ಬಿಲ್ಡಿಂಗ್ ಹತ್ರ ಬರ್ತಾಳೆ. ದಿಶಾ ನಿಧಾನವಾಗಿ ಮೆಟ್ಲು ಹತ್ತ ಬಿಲ್ಡಿಂಗ್ನ ಟಾಪ್ ಫ್ಲೋರಲ್ಲಿ ಬರ್ತಾಳೆ. ಅಲ್ಲಿ ಒಂದು ಸುಂದರವಾದ ಹುಡುಗಿ ನಿಂತ್ಕೊಂಡಿದ್ಲು. ಆ ಹುಡುಗಿ ದಿಶಾನ ನೋಡ್ತಾ ನಗ್ತಾ ಏನೋ ಒಂದನ್ನ ಹೇಳ್ತಾಳೆ. ನನ್ನ ಹೆಸರು ಪೂಜಾ ಅಂತ. ನಾ ಈ ಹೆಸರು ಎಲ್ಲೋ ಕೇಳ್ದಂಗಿದೆ. ಹೇಗನ್ಸುತ್ತೆ ಅಂದ್ರೆ, ಹಾ, ನನಗೆ ನೆನ್ಪಾಯ್ತು. ಒಂದ್ಸರಿ ನನ್ನ ತಂದೆ ಬಾಯಿಂದ ನಾನು ಇದನ್ನ ಕೇಳಿದ್ದೆ. ಪೂಜಾ ಅನ್ನೋ ಒಬ್ಳು ಪ್ರೆಸ್ ರಿಪೋರ್ಟರ್ ನಮ್ ತಂದೆಗೆ ತುಂಬಾನೇ ತೊಂದರೆ ಕೊಡ್ತಾ ಇದ್ಲಂತೆ. ಅದೆಲ್ಲ ಬಿಡು, ನನಗ್ ಬೇಗ ಹೇಳು, ಆ ಕೊಲೆಗಾರ ಯಾರು ಅಂತ. ನಮ್ ರಾಹುಲ್ನ ಕೊಲೆ ಮಾಡಿದ್ದು ಯಾರು ಅಂತ ಹೇಳು. ದಿಶಾ ಮಾತ್ ಕೇಳಿಸ್ಕೊಂಡು ಪೂಜಾ ಮುಖದಲ್ಲಿ ತುಂಬಾನೇ ಕೋಪ ಬರುತ್ತೆ. ಏನ್ ಗೊತ್ತಾ, ನೀನು ನಿಮ್ಮಪ್ಪನ್ ತರಾನೆ. ರಾಹುಲ್ನ ಕೊಲೆ ಬೇರೆ ಯಾರು ಅಲ್ಲ, ನಾನೇ ಮಾಡಿದ್ದು. ರಾಹುಲ್ನ ಹೇಗ್ ಕೊಲೆ ಮಾಡಿದ್ನೋ ಹಾಗೆ ನಿನ್ನೂ ಕೂಡ ಕೊಲೆ ಮಾಡ್ತೀನಿ. ಪೂಜಾ ಮಾತು ಕೇಳಿಸ್ಕೊಂಡು ದಿಶಾ ತುಂಬಾ ಹೆದರ್ಕೊಳ್ತಾಳೆ.
ಅಚಾನಕ್ ಆಗಿ ಪೂಜಾ ಮುಖ ತುಂಬಾನೇ ಭಯಾನಕವಾಗಿ ಬದಲಾಗುತ್ತೆ. ಯಾರ್ ನೀನು? ನನ್ನನ್ನ ಬಿಟ್ಬಿಡು, ನನಗ್ ಹೋಗಕ್ ಬಿಡು. ನೀನ್ ಇಲ್ಲಿಂದ ಹೋಗಕ್ಕೆ ಸಾಧ್ಯ ಇಲ್ಲ. ಅಚಾನಕ್ ಆಗಿ ದಿಶಾ ದೇಹಕ್ಕೆ ಗಾಳಿ ಸ್ಪರ್ಶ ಆದಾಗ ದಿಶಾ ಬಿಲ್ಡಿಂಗ್ ಮೇಲಿಂದ ಕೆಳಗಡೆ ಬೀಳ್ತಾಳೆ. ಬಿಲ್ಡಿಂಗ್ ಕೆಳಗಡೆ ಕಬ್ಬಿಣದ ವಸ್ತುಗಳನ್ನ ಇಟ್ಟಿದ್ರು. ದಿಶಾ ದೇಹ ಆ ಕಬ್ಬಿಣದ ಮೇಲೆ ಬೀಳುತ್ತೆ. ದಿಶಾ ಅಲ್ಲೇ ಸತ್ತು ಹೋಗ್ಬಿಡ್ತಾಳೆ. ಮಾರನೆಯ ದಿನ ಬೆಳಿಗ್ಗೆ ದಿಶಾ ಮನೆಗ್ ಬರ್ಲಿಲ್ಲ ಅಂತ ಅವಳ ತಾಯಿ ತನ್ನ ಗಂಡನ್ಗೆ ಹೇಳ್ತಾ ಇರ್ತಾಳೆ, ನನಗ್ ತುಂಬಾ ಭಯ ಆಗ್ತಾ ಇದೆ ರೀ, ದಿಶಾ ಯಾಕೆ ಇನ್ನೂ ಮನೆಗ್ ಬಂದಿಲ್ಲ. ಆಗ ಅಲ್ಲಿ ಇನ್ಸ್ಪೆಕ್ಟರ್ ಭಾರ್ಗವ್ ಮತ್ತೆ ಸಬ್ ಇನ್ಸ್ಪೆಕ್ಟರ್ ಅದಿತಿ ಅವರು ಅಲ್ಲಿಗೆ ಬರ್ತಾರೆ. ಭಾರ್ಗವ್ ವಿವೇಕ್ ಅವರನ್ನ ನೋಡಿ ಹೇಳ್ತಾರೆ, ನಿಮ್ಮ ಮಗಳು ದಿಶಾನ ಬಾಡಿ ನಿಮ್ಮದೇ ಬಿಲ್ಡಿಂಗ್ ನಲ್ಲಿ ಸಿಕ್ಕಿದೆ. ತುಂಬಾ ಕಷ್ಟದಿಂದ ಅವಳು ಬಾಡಿನ ಆ ಸರಳುಗಳಿಂದ ತೆಗ್ದಿರೋದು. ಇದನ್ನ ಕೇಳಿಸ್ಕೊಂಡು ವಿವೇಕನ್ಗೆ ಆಶ್ಚರ್ಯ ಆಗುತ್ತೆ. ಆಗ ಸಬ್ ಇನ್ಸ್ಪೆಕ್ಟರ್ ಅದಿತಿ ಅವರು ವಿವೇಕನ್ನ ನೋಡಿ ಹೇಳ್ತಾರೆ, ಅಷ್ಟೊಂದ್ ರಾತ್ರಿ ಆ ಬಿಲ್ಡಿಂಗ್ ಮೇಲೆ ನಿಮ್ ಮಗಳು ಏನ್ ಕೆಲ್ಸಕ್ ಹೋಗಿದ್ಲು? ಆ ಬಿಲ್ಡಿಂಗ್ ಇನ್ನು ಪೂರ್ತಿ ಆಗಿರ್ಲಿಲ್ಲ ಅಲ್ವಾ? ಮಿಸ್ಟರ್ ವಿವೇಕ್, ಎಲ್ಲಿ ನಿಮ್ ಮಗಳು ಸತ್ತಿರೋ ಬಾಡಿ ಸಿಕ್ಕಿದೆಯೋ ಅಲ್ಲಿ ಇನ್ನೊಂದು ಸತ್ತು ಹೋಗಿರೋ ಬಾಡಿ ಸಿಕ್ಕಿದೆ. ಅದು ಅಸ್ಥಿ ಪಂಜರದ ರೂಪದಲ್ಲಿದೆ. ಹೌದು ಮಿಸ್ಟರ್ ವಿವೇಕ್, ಹೇಗನ್ನಿಸ್ತಾ ಇದೆ ಅಂದ್ರೆ ಎಷ್ಟೋ ದಿನಗಳ ಹಿಂದೆ ಯಾರೋ ಒಬ್ರು ಆ ಬಿಲ್ಡಿಂಗ್ ಇಂದ ಬಿದ್ದು ಸರಳುಗಳಿಂದ ಸಾವು ಉಂಟಾಗಿದೆ. ನನಗ್ ಗೊತ್ತಿಲ್ಲ ಇನ್ನೊಂದು ಶವ ಯಾರ್ದು ಅಂತ. ನಮ್ ಪೊಲೀಸ್ ಸ್ಟೇಷನ್ ಅಲ್ಲಿ ಸ್ವಲ್ಪ ತಿಂಗಳ ಹಿಂದೆ ಪೂಜಾ ಪ್ರೆಸ್ ರಿಪೋರ್ಟರ್ ಮಿಸ್ಸಿಂಗ್ ಬಂದಿತ್ತು. ಕೇಳ್ಪಟ್ಟೆ ಅವಳು ನಿಮ್ಗೆ ತುಂಬಾ ತೊಂದರೆ ಕೊಡ್ತಾ ಇದ್ಲು ಅಂತ. ನೀವೇನ್ ಹೇಳ್ಬೇಕು ಅಂತಿದ್ದೀರಾ? ವಿವೇಕ್ ಅವರೇ ತಪ್ಪು ತಿಳ್ಕೊಬೇಡಿ, ನಮ್ಗೆಲ್ಲ ವಿಷಯನೂ ಗೊತ್ತು. ನೀವು ಇಲ್ಲೀಗಲ್ ಪ್ರಾಪರ್ಟಿ ಮೇಲೆ ಇಲ್ಲೀಗಲ್ ಬಿಲ್ಡಿಂಗ್ಸ್ ಅನ್ನ ಕಟ್ಟಿದೀರಾ. ನಿಮ್ಮಂತ ದೊಡ್ಡ ವ್ಯಕ್ತಿಗಳನ್ನ ಎಕ್ಸ್ಪೋಸ್ ಮಾಡ್ಬೇಕು ಅಂತಾನೆ ಪ್ರೆಸ್ ರಿಪೋರ್ಟರ್ಸ್ ನಿಮ್ ಹಿಂದೆ ಬಿದ್ದಿರ್ತಾರೆ. ಆ ಇನ್ನೊಂದ್ ಬಾಡಿ ಯಾರ್ದು ಅಂತ ನಾವು ಬೇಗ ಕಂಡುಹಿಡಿತೀವಿ. ಇಷ್ಟ ಹೇಳಿ ಸಬ್ ಇನ್ಸ್ಪೆಕ್ಟರ್ ಅದಿತಿ ಇನ್ಸ್ಪೆಕ್ಟರ್ ಭಾರ್ಗವ್ ಜೊತೆ ಅಲ್ಲಿಂದ ಹೋಗ್ತಾರೆ. ಆಗ ರುಕ್ಮಿಣಿ ತನ್ನ ಗಂಡ ವಿವೇಕನ್ನ ನೋಡಿ ಹೇಳ್ತಾಳೆ, ನಿಜ ಹೇಳಿ, ನೀವು ಯಾವ ತಪ್ಪನ್ನ ಮಾಡಿದೀರಾ? ವಿವೇಕ್ ಅಳತಾ ರುಕ್ಮಿಣಿಗೆ ಹೇಳ್ತಾನೆ, ಕೆಲವು ತಿಂಗಳ ಹಿಂದೆ ನಡೆದ ವಿಷಯ ರುಕ್ಮಿಣಿ. ವಿವೇಕ್ ತಾನ್ ಕಟ್ತಾ ಇರೋ ಬಿಲ್ಡಿಂಗ್ ಟಾಪ್ ಫ್ಲೋರ್ ಅಲ್ಲಿ ನಿಂತಿದ್ದ. ಆಗ ಒಬ್ಳು ಸುಂದರವಾದ ಹುಡುಗಿ ಅಲ್ಲಿಗೆ ಬರ್ತಾಳೆ. ಅವಳು ಅವನನ್ನ ನೋಡಿ ಹೇಳ್ತಾಳೆ, ಹೌದು, ನೀವು ನನಗೆ ಇಲ್ಲಿಗೆ ಬರೋಕ್ ಯಾಕೆ ಹೇಳಿದ್ರಿ? ನೋಡ್ ಪೂಜಾ, ನನಗೆ ಗೊತ್ತು ನೀನೊಬ್ಳು ನಿಯತ್ತಾಗಿರೋ ರಿಪೋರ್ಟರ್ ಅಂತ. ಆದ್ರೆ ನನ್ನ ಪ್ರಕಾರ ಅದಕ್ಕೆ ಸರಿಯಾದ ದುಡ್ಡು ಕೊಟ್ರೆ ನಿಯತ್ನ ಕೂಡ ಖರೀದಿ ಮಾಡ್ಬೋದು ಅಂತ. ನಿನ್ನ ಹತ್ರ ಯಾವ್ದೆಲ್ಲ ಫೈಲ್ಸ್ಗಳಿದ್ಯೋ ಅದನ್ನ ನನಗೆ ವಾಪಸ್ ಕೊಡು. ಅದ್ರ ಬದ್ಲಿಗೆ ನಿನಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ಕೊಡ್ತೀನಿ. ಸಾರಿ ಮಿಸ್ಟರ್ ವಿವೇಕ್, ಆ ಫೈಲು ನಿಮ್ಮನ್ನ ಜೈಲಿಗೆ ಕಳ್ಸಕ್ಕೆ ನನಗೆ ಬೇಕು. ನಾನ್ ಬಡವ್ರ ವಿರುದ್ಧ ಹೋರಾಡ್ತೀನಿ. ನೀವು ಬಡವ್ರ ಭೂಮಿ ಮೇಲೆ ಇಲ್ಲಿಗಲ್ ಬಿಲ್ಡಿಂಗ್ಸ್ ಅನ್ನ ಕಟ್ಟಿದೀರಾ. ಈ ಮಾತನ್ನ ಕೇಳಿಸ್ಕೊಂಡು ವಿವೇಕನ್ಗೆ ತುಂಬಾನೇ ಕೋಪ ಬರುತ್ತೆ. ಅವನು ಪೂಜಾನ ಆ ಬಿಲ್ಡಿಂಗ್ ಮೇಲಿಂದ ಕೆಳಗಡೆ ತಳ್ಳಿಬಿಡ್ತಾನೆ. ಕೆಳಗಡೆ ಇರೋ ಕಬ್ಬಿಣದ ಮೇಲೆ ಪೂಜಾ ದೇಹ ಬಂದು ಬೀಳುತ್ತೆ. ಅವಳು ಅಲ್ಲೇ ಸತ್ತು ಹೋಗ್ಬಿಡ್ತಾಳೆ. ನನಗನ್ಸುತ್ತೆ ಇದು ಅವಳದೇ ಆತ್ಮ ಅಂತ. ನಮ್ಮಿಬ್ಬರು ಮಕ್ಕಳನ್ನು ಸಾಯಿಸಿರುವಂತ ಆತ್ಮ ಅದು. ನನ್ ಮೇಲೆ ಸೇರ್ತಿರ್ಸ್ಕೊಳ್ಳೋಕೆ ಅಂತ ಮಾಡಿರೋದು. ಆಗ ವಿವೇಕ್ ಬಂಗ್ಲೆ ಬೆಲ್ ಆಗುತ್ತೆ. ವಿವೇಕ್ ಬಾಗಿಲು ತೆಗೆದು ನೋಡಿದಾಗ ಅಲ್ಲಿ ಒಬ್ರು ಸಾಧು ಬಂದಿರ್ತಾರೆ. ವಿವೇಕ್ ಆ ಸಾಧುಗೆ ಹೇಳ್ತಾರೆ, ಯಾರ್ ನೀವು? ನಿನ್ನ ಮೇಲೆ ಸಾವಿನ ನೆರಳು ಬಿದ್ದಿದೆ. ನಾನು ಆ ನೆರಳನ್ನ ಮುಗಿಸೋದಕ್ಕೆ ಅಂತ ಬಂದಿರೋದು. ನನಗೆ ಗೊತ್ತು ನಿನ್ನ ಇಬ್ರು ಮಕ್ಕಳ ಪ್ರಾಣನೂ ಹೋಗಿದೆ ಅಂತ. ನೀವು ಸರಿಯಾಗಿ ಹೇಳ್ತಾ ಇದ್ದೀರಾ ಸಾಧು ಮಹಾರಾಜರೇ, ಏನಾದ್ರೂ ಮಾಡಿ. ಅದನ್ನೇ ಮಾಡಕ್ ಬಂದಿರೋದು. ಇಷ್ಟ ಹೇಳಿ ಆ ಸಾಧು ಪೂಜಾ ಆಗಿ ಬದಲಾಗ್ತಾನೆ. ಇದನ್ನ ನೋಡಿ ವಿವೇಕ್ ಮತ್ತೆ ರುಕ್ಮಿಣಿಗೆ ತುಂಬಾನೇ ಭಯ ಆಗೋಕೆ ಶುರು ಆಗುತ್ತೆ. ನನ್ನ ಕ್ಷಮಿಸ್ಬಿಡು ಪೂಜಾ. ಖಂಡಿತ ಮಾಡ್ತಿದ್ದೆ. ನಿನಗಿದು ಗೊತ್ತಿಲ್ಲ ಅನ್ಸುತ್ತೆ. ನಮ್ಮ ಅಪ್ಪ ಅಮ್ಮನಿಗೆ ನಾನೇ ಒಬ್ಳೆ ಆಧಾರ ಆಗಿದ್ದೆ. ನಾನು ಸತ್ತು ಹೋದ್ಮೇಲೆ ನಮ್ಮ ಅಪ್ಪ ಅಮ್ಮ ನನ್ನನ್ನ ತುಂಬಾನೇ ಹುಡುಕಾಡಿದ್ರು. ಅವರು ಹಸು ತಾಳ್ದೆ ಆತ್ಮಹತ್ಯೆ ಮಾಡ್ಕೊಂಡ್ರು. ನೀನು ಸಾಯ್ಲೇಬೇಕು. ವಿವೇಕ್ ಮತ್ತೆ ರುಕ್ಮಿಣಿ ಕಿರ್ಚಾಟ ಬಂಗ್ಲೆ ತುಂಬಾ ಕೇಳಿ ಬಂತು. ಸ್ವಲ್ಪ ಹೊತ್ತಲ್ಲೇ ಅವ್ರ ಶವ ಆ ಮನೆಯಲ್ಲಿ ಬಿದ್ದಿತ್ತು. ಮಾರನೇ ದಿನ ಅವರಿಬ್ರು ಶವನ ಪೊಲೀಸರು ಬಂದು ನೋಡ್ತಾರೆ. ಇನ್ಸ್ಪೆಕ್ಟರ್ ಭಾರ್ಗವ್ ಸಬ್ ಇನ್ಸ್ಪೆಕ್ಟರ್ ಅದಿತಿಗೆ ಹೇಳ್ತಾರೆ, ದಿಶಾ ಪಕ್ಕದಲ್ಲಿ ನಮ್ಗೆ ಇನ್ನೊಂದು ಅಸ್ಥಿಪಂಜರ ಸಿಕ್ಕಿದೆಯಲ್ಲ, ಆ ಅಸ್ಥಿಪಂಜರ ಪೂಜಾನ ಒಬ್ಬ ರಿಪೋರ್ಟರ್ದು. ನನಗನ್ಸುತ್ತೆ ಆ ಕೊಲೆನ ವಿವೇಕ್ ಅವರು ಮಾಡಿರ್ಬೇಕು ಅಂತ. ಬಹುಶಃ ಅವಳು ಸೇಡನ್ನ ತೀರಿಸ್ಕೊಂಡ್ಲು ಅನ್ಸುತ್ತೆ. ಇನ್ಸ್ಪೆಕ್ಟರ್ ಕೊಲೆ ಕೇಸ್ ರಿಪೋರ್ಟ್ ಬರೆದು ಆ ಕೇಸನ್ನ ಕ್ಲೋಸ್ ಮಾಡ್ತಾರೆ. ರೋಹನ್ ಮತ್ತೆ ಅಮನ್ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ ಅಲ್ಲಿ ತ್ಯಾಗಿ ಜೂನಿಯರ್ ನನ್ನ ತುಂಬಾ ರ್ಯಾಗಿಂಗ್ ಮಾಡ್ತಾ ಇದ್ರು. ಅಲ್ಲ ಕಣೋ ತ್ಯಾಗಿ, ನೀನ್ ನಮ್ಗೆ ಹೇಳು, ನಿನ್ ಹೆಸರು ತ್ಯಾಗಿ ಅಂತ ಯಾರು ಇಟ್ಟಿದ್ದು? ಅಂದ್ರೆ ಅಪ್ಪನ, ಅಮ್ಮನ, ಇಲ್ಲ ಜ್ಯೋತಿಷಿಗಳ? ಅದ್ ನನಗೆ ಗೊತ್ತಿಲ್ಲ.
ಅಲ್ಲ ನೀನ್ ಎಂತ ಮನುಷ್ಯನೋ? ಅಲ್ಲ ನಿನಗೆ ನಾಮಕರಣ ಮಾಡಿದ್ ಯಾರು ಅಂತ ಕೂಡ ಗೊತ್ತಿಲ್ವಾ? ಸರಿ ಅದೆಲ್ಲ ಬಿಡು. ಈಗ ಹೇಳು, ನಮ್ನ ನೀನ್ ಯಾವ್ಯಾವ ಹೆಸರಿಂದ ಕರಿತೀಯ ಅಂತ? ನಾನ್ ನಿಮ್ನ ಯಾವತ್ತೂ ಅಣ್ಣ ಅಂತ ಕರೆಯೋದು, ನಿಮ್ನ ಹೆಸರಿಟ್ಟು ಯಾವತ್ತೂ ಕರ್ದಿಲ್ಲ. ಯಾಕೋ ಸುಳ್ಳು ಹೇಳ್ತಿದ್ಯಾ? ನಾನ್ ನನ್ ಕಿವಿಯಾರೆ ಕೇಳಿದೀನಿ, ನನ್ನ ನಾಗ್ ಮತ್ತೆ ಅಮ್ಮನ್ನ ಬಿಚ್ಚು ಅಂತ ಕರೆಯೋದ್ನ. ಅಮನ್ ತ್ಯಾಗಿ ಹತ್ರ ಹೋಗ್ತಾನೆ. ಅಲ್ಲ ಕಣೋ, ನೀನ್ ನಮ್ಮಿಬ್ರಿಗೆ ಹಿಂಗೆಲ್ಲ ಹೇಳ್ತಾ ಇದ್ಯಾ? ಹೇಳು ಹೇಳೋ ಒಂದ್ಸಲ ನೋಡೋಣ. ಅಮನ್ ಮತ್ತೆ ರೋಹನ್ ತ್ಯಾಗಿನ ತುಂಬಾನೇ ಡಿಸ್ಟರ್ಬ್ ಮಾಡ್ತಾ ಇದ್ರು. ಆಗ ಅಲ್ಲಿ ಅಮನ್ ಗರ್ಲ್ ಫ್ರೆಂಡ್ ಜಿಯಾ ಬರ್ತಾಳೆ. ಕಮಾನ್ ಬಾಯ್ಸ್, ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ? ಏನಿಲ್ಲ ಬೇಬಿ, ಸ್ವಲ್ಪ ಜೂನಿಯರ್ ಹತ್ರ ಕಷ್ಟ ಸುಖ ಮಾತಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಮತ್ತಿನ್ನೇನು? ಹೌದಾ, ನನಗೂ ಪರಿಚಯ ಮಾಡ್ಸು ನಿನ್ ಜೂನಿಯರ್ ಅನ್ನ. ನಾನು ಕೂಡ ಕಷ್ಟ ಸುಖ ಮಾತಾಡ್ತೀನಿ. ಈ ರೀತಿಯಾಗಿ ಜಿಯಾ ತ್ಯಾಗಿನ ತಮಾಷೆ ಮಾಡ್ತಿದ್ಲು. ಅವಳು ತ್ಯಾಗಿ ಹತ್ರ ಬಂದು ತನ್ನಂತಾನೆ ಪರಿಚಯ ಮಾಡ್ಕೋತಾಳೆ. ಹಾಯ್, ನನ್ನ ಹೆಸರು ಜಿಯಾ. ತ್ಯಾಗಿ ಕೈ ಕೊಡದೆ ಹಾಗೆ ನಿಂತ್ಕೊಳ್ತಾನೆ. ಯಾಕಪ್ಪ ಡಾಕ್ಟರ್ ಸಾಹೇಬ್ರೆ, ಕೈ ಕೊಡಕ್ಕೆ ಮುಜುಗರ ಆಗ್ತಿದ್ಯಾ? ಅಲ್ಲ, ಇಷ್ಟೊಂದೆಲ್ಲ ಮುಜುಗರ ಪಟ್ರೆ ನಾಳೆ ಡಾಕ್ಟರ್ ಆದಾಗ ನೀನು ಪೇಷಂಟ್ ನ ಆಪರೇಷನ್ ಹೆಂಗಪ್ಪ ಮಾಡ್ತೀಯಾ? ಅಣ್ಣ, ಅವಾಗ ಆಪರೇಷನ್ ಏನೋ ಮಾಡ್ತೀನಿ, ಯಾಕಂದ್ರೆ ಅವ್ನು ನನ್ನ ಪೇಷಂಟ್ ಆಗಿರ್ತಂತಾನೆ. ಓ ಹೌದಾ, ಹಾಗಿದ್ರೆ ಜಿಯಾ ನಿನ್ನ ಪೇಷಂಟ್ ಅಂತ ಅನ್ಕೋ. ಈಗ ಹೇಳು, ಇವಳು ಆಪರೇಷನ್ ಹೆಂಗ್ ಮಾಡ್ತೀಯಾ ಹೇಳು. ಅಮನ್ ತ್ಯಾಗಿ ಕೈಯಲ್ಲಿ ಸರ್ಜರಿಯಲ್ಲಿ ಯೂಸ್ ಮಾಡೋ ಒಂದ್ ಚಾಕುನ ಕೊಡ್ತಾನೆ. ಆದ್ರೆ ತ್ಯಾಗಿ ಆ ಚಾಕುನ ತಗೊಂಡು ಸುಮ್ನೆ ನಿಂತ್ಕೊಂಡಿರ್ತಾನೆ. ಏನಿದು ಗಾಯ್ಸ್, ಈ ಜೂನಿಯರ್ ಅಂತೂ ತುಂಬಾ ಸೀರಿಯಸ್ ಆಗಿದ್ದಾನೆ. ಹಾಗಾದ್ರೆ ನಾನೇ ಅವನನ್ನ ಆಪರೇಷನ್ ಮಾಡ್ತೀನಿ, ನೀವು ನನಗೆ ಸಹಾಯ ಮಾಡಿ. ಅಮನ್ ಮತ್ತೆ ರೋಹನ್ ತ್ಯಾಗಿನ ಹಿಡ್ಕೊಂಡು ಒಂದ್ ಟೇಬಲ್ ಮೇಲೆ ಮಲಗಿಸ್ತಾರೆ. ಜಿಯಾ ತ್ಯಾಗಿ ಕೈಯಿಂದ ಚಾಕು ತಗೊಂಡು ಅವನ್ಗೆ ತಮಾಷೆ ಮಾಡ್ತಾ ಇರ್ತಾಳೆ. ತಮಾಷೆ ಮಾಡ್ತಾ ಮಾಡ್ತಾ ತ್ಯಾಗಿ ಕುತ್ತಿಗೆಗೆ ಚಾಕುನ ಚುಚ್ಬಿಡ್ತಾಳೆ. ಇದರಿಂದಾಗಿ ತ್ಯಾಗಿ ಸತ್ತು ಹೋಗ್ಬಿಡ್ತಾನೆ. ಇದ್ ನೀನ್ ಏನ್ ಮಾಡ್ಬಿಟ್ಟಿಯೇ? ಇವಾಗ ನಾವ್ ಏನ್ ಮಾಡೋದು? ಪೊಲೀಸ್ ನಮ್ನ ಸುಮ್ನೆ ಬಿಡಲ್ಲ ನೋಡು. ನಾನ್ ಇದನ್ನ ಬೇಕಂತೆ ಮಾಡ್ಲಿಲ್ಲ, ಮತ್ತೆ ಹೆದರ್ಕೋಬೇಡ. ನಮ್ಮಪ್ಪ ಇನ್ಸ್ಪೆಕ್ಟರ್ ಇದ್ದಾರೆ, ಅವ್ರಿಗೊಂದ್ಸರಿ ಕೇಳ್ತೀನಿ. ಜಿಯಾ ತನ್ನ ತಂದೆ ರಮಣ್ ಅವ್ರಿಗೆ ಕಾಲ್ ಮಾಡ್ತಾಳೆ. ಮತ್ತೆ ಅವ್ರಿಗೆ ನಡೆದ ವಿಷಯ ಎಲ್ಲ ತಿಳಿಸ್ತಾಳೆ. ಅವ್ರ ತಂದೆ ಫೋನಲ್ಲೇ ಅವಳಿಗೆ ಒಂದ್ ಸೊಲ್ಯೂಷನ್ ಕೊಡ್ತಾರೆ, ಆ ಶಿಕ್ಷೆಯಿಂದ ಅವ್ರಿಗೆಲ್ಲ ಪಾರಾಗೋಕೆ. ಅಪ್ಪ ಹೇಳ್ತಿದ್ದಾರೆ ಮಾಡಿಯಿಂದ ಇವನನ್ನ ತಳಬೇಕಂತೆ, ಮತ್ತೆ ಒಂದ್ ಸೂಸೈಡ್ ನೋಟ್ ನ ಬರಿಬೇಕು ಅಂತೆ. ರೋಹನ್ ತ್ಯಾಗಿನ ಎತ್ಕೊಳ್ತಾನೆ. ಎತ್ಕೊಂಡು ಕಾಲೇಜಿನ ಮಹಡಿ ಮೇಲೆ ಬರ್ತಾನೆ. ಅಲ್ಲಿ ಬಂದು ತ್ಯಾಗಿನ ತಳ್ಬಿಡ್ತಾನೆ. ಅಮನ್ ತನ್ನ ಕೈಯಿಂದ ತ್ಯಾಗಿ ಸೂಸೈಡ್ ನೋಟ್ ಅನ್ನ ಬರಿತಾನೆ. ಎಕ್ಸಾಮ್ಸ್ ಪ್ರೆಷರ್ ಇಂದ ನಾನು ಸೂಸೈಡ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಬರೀತಾನೆ. ಜಿಯಾ ತಂದೆ ಇನ್ಸ್ಪೆಕ್ಟರ್ ರಮನ್ ಅವರು ಈ ಕೇಸ್ನ ಸೂಸೈಡ್ ಅಂತ ಹೇಳಿ ಕೇಸ್ನ ಕ್ಲೋಸ್ ಮಾಡ್ತಾರೆ. ನೋಡಿದ್ರಾ, ನಮ್ ತಂದೆ ಒಂದ್ ಚಿಟ್ಕಿಯಲ್ಲಿ ಈ ಕೇಸ್ನ ಹೇಗ್ ಕ್ಲೋಸ್ ಮಾಡಿದ್ರು ಅಂತ? ನೀವು ಸುಮ್ನೆ ಹೆದರ್ಕೊಳ್ತಾ ಇದ್ರಿ. ಅಲ್ಲ ಕಣೆ, ನಾನ್ ಕೇಳ್ಪಟ್ಟಿದೀನಿ, ಯಾರ್ ಸಾವು ಚಿಕ್ಕ ವಯಸ್ಸಲ್ಲಿ ಆಗುತ್ತೋ ಅವ್ರ ಆತ್ಮ ಸುತ್ತಾಡ್ತಿರತ್ತಂತೆ. ಇವನು ಏನಾದ್ರೂ ದೆವ್ವಾಗಿವ ಆಗ್ಬಿಟ್ಟು ಬಾಯಿಗೆ ಬಂದಂಗ್ ಮಾತಾಡೋದು ನಿಲ್ಲಿಸ್ತಾ ಇದೀನಿ. ಈಗ ಆಲ್ರೆಡಿ ಒಂದ್ ಕೊಲೆ ಮಾಡಿದೀವಿ ನಾವು, ಅದನ್ನ ಯೋಚನೆ ಮಾಡ್ತಿದ್ರೆ ತಲೆನೇ ಓಡ್ತಾ ಇಲ್ಲ. ಅದ್ ಸಾಲ್ದು ಅಂತ ಉಪ್ಪು ಖಾರ ಹಾಕ್ಬಿಟ್ಟು ಗಾಯನ ದೊಡ್ಡದಾಗ್ ಮಾಡ್ತಾ ಇದ್ಯಾ. ಗೈಸ್ ಕೇಳಿ, ಇನ್ಮೇಲೆ ಈ ವಿಷಯವಾಗಿ ನಾವು ಚರ್ಚೆ ಮಾಡೋ ಹಾಗಿಲ್ಲ, ಗೊತ್ತಾಯ್ತಾ? ತ್ಯಾಗಿ ಸತ್ ಹೋಗಿ ಸ್ವಲ್ಪ ದಿನಗಳು ಕಳೆದು ಹೋಯ್ತು. ಆ 3 ಜನ ಇದನ್ನ ಮರ್ತ್ ಹೋಗಿದ್ರು. ಒಂದಿನ ರಾತ್ರಿ ಜಿಯಾ ತನ್ನ ಕೋಣೆಯಲ್ಲಿ ಮಲ್ಕೊಂಡಿರುವಾಗ ಯಾವ್ದೋ ಒಂದು ನೆರಳು ಅವಳ ಹತ್ರ ಬಂದು ನಿಲ್ಲುತ್ತೆ. ಅವಳು ಲೈಟ್ ಹಾಕಿ ನೋಡಿದಾಗ ಭಯಂಕರವಾಗಿ ಕಾಣ್ತಿರೋ ಒಬ್ಬ ಹುಡುಗ ತ್ಯಾಗಿ ದೆವ್ವ ಆಗಿ ಬಿಳಿ ಬಟ್ಟೆ ಹಾಕೊಂಡು ಮುಂದೆ ನಿಂತಿರ್ತಾನೆ. ಯಾರ್ ನೀನು? ಇಷ್ಟೊಂದ್ ರಾತ್ರಿ ನೀನ್ ಇಲ್ಲಕ್ ಬಂದಿದೀಯಾ? ನಾನು ಡಾಕ್ಟರ್ ತ್ಯಾಗಿ. ಇಷ್ಟೊಂದ್ ಮಧ್ಯರಾತ್ರಿಯಲ್ಲಿ ಏನ್ ಮಾಡಕ್ ಬಂದಿದೀಯಾ? ನಿನ್ನ ಆಪರೇಷನ್ ಮಾಡಕ್ ಬಂದಿದ್ದೀನಿ. ತುಂಬಾ ಆಸೆ ಐತಲ್ವಾ ನಿನಗೆ ಆಪರೇಷನ್ ಮಾಡ್ಬೇಕು ಅಂತ? ಇಷ್ಟ ಹೇಳಿ ಆ ಭೂತ ತನ್ನ ಜೇಬಲ್ಲಿರೋ ಸರ್ಜರಿ ಚಾಕುನ ಹೊರಗೆ ತೆಗಿತಾನೆ. ಮತ್ತೆ ಜಿಯಾ ಬಾಡಿಗೆ ಚಾಕುಯಿಂದ ತಗೊಂಡು ಜೋರಾಗಿ ಕುಯ್ತಾನೆ. ಆಗ ಜಿಯಾ ಬಾಡಿಲಿ ರಕ್ತ ಬರೋಕೆ ಶುರು ಆಗುತ್ತೆ. ಇಲ್ಲ ಇಲ್ಲ, ಜಿಯಾ ನೋವಿಂದ ಒದ್ದಾಡಿ ಅಲ್ಲೇ ಸತ್ತು ಹೋಗ್ಬಿಡ್ತಾಳೆ. ಈ ವಿಷಯ ಅಮನ್ ಮತ್ತೆ ರೋಹನ್ಗೆ ಗೊತ್ತಾದಾಗ ಅವ್ರು ತುಂಬಾನೇ ಭಯ ಪಡ್ತಾರೆ. ಲೋ, ನನ್ಗೊಂದು ವಿಷಯ ಗೊತ್ತಾಯ್ತು. ಜಿಯಾ ಬಾಡಿ ಮೇಲೆ ಸುಮಾರು ಕಟ್ಮಾರ್ ಸಿಕ್ಕಿದ್ಯಂತೆ. ಒಂದ್ ವೇಳೆ ಅವನೇನಾದ್ರೂ ನಿನ್ಗೇನಾದ್ರೂ ಹುಚ್ಚಿಡ್ದಿದ್ಯಾ? ತ್ಯಾಗಿ ಸತ್ತೋಗಿದ್ದ ದಿನದಿಂದ ನೀನು ಅವನ್ ಬಗ್ಗೆನೆ ಮಾತಾಡ್ತಿದ್ಯಾ ಅಷ್ಟೇ. ನಾವು ಅವನ್ನ ಮರ್ತು ಕೂಡ ಹೋಗಿದ್ವಿ. ಸರಿ ಕಣಪ್ಪ, ಅವನ್ ದೆವ್ವ ಆಗಿದಾನ ಅಂತ ಅನ್ಕೊಂಡ್ರೆ ದೆವ್ವ ತನ್ನ ಕೈಯಲ್ಲಿ ಚಾಕು ಹಿಡ್ಕೊಳಕ್ ಆಗುತ್ತಾ ಹೇಳು? ಲೋ, ಅವನು ದೆವ್ವ ಕಣೋ, ಅವ್ನ್ ಏನ್ ಬೇಕಾದ್ರೂ ಮಾಡ್ಬೋದು. ಈ ವಿಷಯವಾಗಿ ಅಮನ್ಗೆ ತುಂಬಾನೇ ಕೋಪ ಬರುತ್ತೆ. ಏನ್ ಬೇಕಾದ್ರೂ ಮಾಡ್ಬೋದಾ? ಸರಿ, ಅವನನ್ನ ಮಾಡಿ ಮೇಲಿಂದ ಎತ್ಕೊಂಡೋಗಿ ಬಿಸಾಕ್ಬೋದಾ? ನಾನು ನನ್ನ ಬಿಸಾಕದ್ನಲ್ಲ, ಹಾಗೆ ಹೇಳು, ಬಿಸಾಕ್ಬೋದಾ?
ಆಗ ಅವ್ರ ಮನೆ ಬಾಗ್ಲನ್ನ ಯಾರೋ ಜೋರಾಗಿ ಬಡಿತಾರೆ. ಯಾವನವನು ಇಷ್ಟೊತ್ತಲ್ಲಿ? ನಾನು ಡಾಕ್ಟರು. ಆ ಬಾಗ್ಲನ್ನ ಮತ್ತೆ ಹೊಡೆಯೋಕೆ ಶುರು ಮಾಡ್ತಾರೆ. ನನ್ನ ಮಗನೇ, ನೀನು ಫೈನಲ್ ಇಯರ್ ಕೂಡ ಪಾಸ್ ಮಾಡಕ್ ಆಗಲ್ಲ, ನೀನ್ ಡಾಕ್ಟರ್ ಆಗ್ಬಿಟ್ಯಾ? ನಿನ್ ಏನ್ ಮಾಡ್ತೀನಿ ನೋಡು. ರೋಹನ್ ಬಂದು ಆ ಬಾಗ್ಲನ್ನ ತೆಗ್ದಾಗ ಅವನ್ಗೆ ಬಾಯಿಂದ ಮಾತುಗಳೇ ಬರ್ಲಿಲ್ಲ. ಯಾಕಂದ್ರೆ ಎದುರುಗಡೆ ಇರೋ ತ್ಯಾಗಿ ಡಾಕ್ಟರ್ ಬಟ್ಟೆನ ಹಾಕೊಂಡಿದ್ದ. ಮತ್ತೆ ಅವನ್ ಮುಖ ನೋಡೋದಕ್ಕೆ ತುಂಬಾನೇ ಭಯಾನಕವಾಗಿತ್ತು. ತ್ಯಾಗಿ ದೆವ್ವ ರೂಮ್ ಒಳಗಡೆ ಬರುತ್ತೆ. ಪ್ಲೀಸ್ ನನ್ನ ಏನು ಮಾಡ್ಬೇಡ. ನಿನ್ನ ಸಾಯಿಸಿದ್ದು ಜಿಯಾ ತಾನೆ? ನೀನ್ ಹೇಗ ಅವಳ ಪ್ರಾಣನ ತಗೊಂಡಿದ್ಯಾ? ನಮ್ನ ಬಿಟ್ಬಿಡು. ಬಿಟ್ಬಿಡ್ತೀನಿ ನಿನ್ನ, ಆದ್ರೆ ಮಾಡಿ ಮೇಲಿಂದ. ತ್ಯಾಗಿ ಭೂತ ರೋಹನ್ ಕತ್ ಹಿಡ್ಕೊಂಡು ಅವನ್ನ ಹಾಸ್ಟೆಲಿನ ಮಹಡಿ ಮೇಲೆ ಕರ್ಕೊಂಡು ಹೋಗ್ತಾನೆ. ನನ್ನ ಕ್ಷಮಿಸ್ಬಿಡು, ನನ್ನಿಂದ ತುಂಬಾ ದೊಡ್ಡ ತಪ್ಪಾಗಿದೆ. ನಾನು ಇವತ್ತಿಂದ ನನ್ನ ಜೀವನದಲ್ಲಿ ಯಾರ ಜೊತೆ ರ್ಯಾಗಿಂಗ್ ಮಾಡಕ್ ಹೋಗಲ್ಲ. ಪ್ಲೀಸ್ ನನ್ನ ಬಿಟ್ಬಿಡು. ಇತ್ತಾಗೋ, ಬಿಟ್ಬಿಟ್ಟೆ. ತ್ಯಾಗಿ ದೇವ ರೋಹನ್ ಅನ್ನ ಮೇಲ್ಗಡೆಯಿಂದ ಕೆಳಗೆ ಚೆಲ್ಬಿಡ್ತಾನೆ. ಅಷ್ಟೊಂದು ಎತ್ತರದಿಂದ ಕೆಳಗಡೆ ಮೋಹನ್ ಬಿದ್ದಿರೋದಕ್ಕೆ ಅವನು ಅಲ್ಲಿ ಸತ್ತೋಗ್ಬಿಡ್ತಾನೆ. ಇದನ್ನ ಅಮನ್ ನೋಡ್ತಾನೆ ಇದ್ದ. ಅವನು ಪೊಲೀಸ್ ಸ್ಟೇಷನ್ಗೆ ಬಂದು ಇನ್ಸ್ಪೆಕ್ಟರ್ ರಮನ್ ಅವರನ್ನ ಭೇಟಿ ಮಾಡ್ತಾನೆ. ಸರ್, ಆ ತ್ಯಾಗಿದೇವ ನನ್ನ ಫ್ರೆಂಡ್ ರೋಹನ್ನ ಕೂಡ ಸಾಯಿಸ್ಬಿಡ್ತು. ನನ್ ಕಣ್ಣಾರೆ ನೋಡ್ದೆ. ಸ್ವಲ್ಪ ಸಮಾಧಾನ ಮಾಡ್ಕೋ. ನಾನು ಜಿಯಾಗೂ ಕೂಡ ಇದನ್ನೇ ಹೇಳಿದ್ದೆ. ಆ ವಿಷಯನ ಮರೀರಿ ಅಂತ. ನಿಮ್ಮ ಕೈಯಿಂದ ಒಬ್ಬ ವ್ಯಕ್ತಿಯ ಕೊಲೆ ಆಗಿದೆ ಅಂತ. ಆದ್ರೆ ನೀವೆಲ್ಲ ಸರ್, ನೀವ್ ಇವಾಗ್ಲೂ ಇದೇ ಮಾತನ್ನ ಹೇಳ್ತಾ ಇದ್ದೀರಾ? ಜಿಯಾ ಬಾಡಿನ ಸರ್ಜರಿ ಚಾಕುವಿಂದ ಕಟ್ ಮಾಡಿದ್ದು. ಈಗ ಸ್ವಲ್ಪ ಹೊತ್ತಿಗೂ ಮುಂಚೆ ರೋಹನ್ ಸತ್ತೋಗಿದ್ ಕೂಡ ನಾನು ನೋಡ್ದೆ. ನೋಡು, ನನಗೆ ಹೇಗೆ ಅನ್ನಿಸ್ತಾ ಇದೆ ಅಂದ್ರೆ ಜಿಯಾ ನನ್ನ ಶತ್ರು ಯಾರೋ ಒಬ್ಬ ಕೊಲೆ ಮಾಡಿರೋದು ಅಂತ. ನಾನ್ ಪೊಲೀಸ್ ಅವನಲ್ವಾ, ನನಗೆ ತುಂಬಾ ಜನ ಶತ್ರುಗಳಿದ್ದಾರೆ. ನೀನೀಗ ಮನೆಗೆ ಹೋಗು. ನಿನ್ನ ಹತ್ರ ನಾನು ನಾಳೆ ಮಾತಾಡ್ತೀನಿ. ಇನ್ಸ್ಪೆಕ್ಟರ್ ರಮನ್ ಅವ್ರಿಗೆ ಅಮನ್ ಹೇಳಿರೋ ಮಾತಿನ ಮೇಲೆ ನಂಬಿಕೆ ಇರಲಿಲ್ಲ. ಭಯ ಪಡ್ತಾ ಅಮನ್ ತನ್ನ ಮನೆಗೆ ಹೋಗ್ತಾನೆ. ಮತ್ತೆ ಪೊಲೀಸ್ ಸ್ಟೇಷನ್ ಇಂದ ಸ್ವಲ್ಪ ದೂರ ಹೋದ್ಮೇಲೆ ಅವನ್ಗೆ ದೂರದಿಂದ ಒಂದ್ ಶಬ್ದ ಕೇಳ್ಬರುತ್ತೆ. ಸಾಹೇಬ್ರೆ, ನನ್ಗೋಸ್ಕರ ಒಂದು ಲೆಟರ್ ಬರ್ದ್ಕೊಡ್ತೀರಾ? ಹಾ, ಬರ್ಕೊಡ್ತೀನಿ. ಆದ್ರೆ ನೀವ್ಯಾರು? ಮತ್ ನಿಮ್ಗೆ ಯಾವ ಲೆಟರ್ ಬರ್ಕೊಡ್ಬೇಕು? ಆ ವ್ಯಕ್ತಿ ಅಮನ್ ಹತ್ರ ಬರ್ತಾನೆ. ಇದನ್ನ ನೋಡಿ ಅಮನ್ಗೆ ಉಸಿರು ಕಟ್ಟಾಗುತ್ತೆ. ನನಗೆ ಸೂಸೈಡ್ ಲೆಟರ್ ಬರ್ಕೊಡ್ಬೇಕು. ತಗೋ ಪೆನ್ನ, ಮತ್ತೆ ಬರ್ಕೊಡು. ಅಮನ್ ಕೈ ಹೆದರಿಕೆಯಿಂದ ನಡುಕ್ತಾನೆ ಇದ್ವು. ಪ್ಲೀಸ್ ನನ್ನ ಸಾಯಿಸ್ಬೇಡ. ನೀನ್ ಈಗಾಗ್ಲೇ ಇಬ್ರನ್ನ ಕೊಲೆ ಮಾಡಾಗಿದೆ. ನಾನ್ ಬರೀ ನಿನ್ನ ಹೆಸರಲ್ಲಿ ಸೂಸೈಡ್ ಲೆಟರ್ ಮಾತ್ರ ಬರ್ದಿದ್ದು. ಮತ್ ಹೀಗ್ ಮಾಡೋದಕ್ಕೆ ಜಿಯಾ ಅವ್ರ ಅಪ್ಪ ರಮಣ್ ನನ್ಗೆ ಹೇಳಿದ್ದು. ಸರಿ, ಈಗ ನಿನ್ನ ಹೆಸರಲ್ಲಿ ಒಂದು ಸೂಸೈಡ್ ಲೆಟರ್ ಬರೀ. ತಗೋ, ಬರೀ. ಇದೇ ಪೆನ್ನಿನ ತಾನೇ ಬರ್ದಿದ್ದು ನನ್ನ ಸೂಸೈಡ್ ಲೆಟರ್ನ. ತ್ಯಾಗಿ ಕೈಗೆ ಅಮನ್ ಪೆನ್ನಿಂದ ಅಂಗೆಗೆ ಜೋರಾಗಿ ಚುಚ್ಚಿಬಿಡ್ತಾನೆ, ಆಮೇಲೆ ತಲೆಗೆ. ಇದರಿಂದಾಗಿ ಅಮನ್ ಅಲ್ಲೇ ಸತ್ತೋಗ್ಬಿಡ್ತಾನೆ. ತ್ಯಾಗಿ ಅಲ್ಲಿಂದ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ಅವನು ಡಾಕ್ಟರ್ ಬಟ್ಟೆ ಹಾಕಿದ್ರಿಂದ ರಮನ್ ಅವನ್ಗೆ ಒಂದು ಪ್ರಶ್ನೆ ಕೇಳ್ತಾನೆ. ಡಾಕ್ಟರ್ ಸಾಹೇಬ್ರೆ, ಯಾವ್ದಾದ್ರು ಕಂಪ್ಲೇಂಟ್ ಕೊಡೋದಿತ್ತಾ? ಮತ್ತೆ ತ್ಯಾಗಿ ತುಂಬಾ ಇನ್ನೋಸೆಂಟ್ ಇಂದ ಒಂದ್ ವಿಷಯ ಹೇಳ್ತಾನೆ. ಹೌದು, ನನ್ನ ಸಾವಿನ ಕಂಪ್ಲೇಂಟು. ಆದ್ರೆ ನೀವು ಜೀವಂತವಾಗೇ ಇದ್ದೀರಾ. ನಾನ್ ಸತ್ತೋಗಿದ್ದೀನಿ. ಮತ್ ನನ್ನ ನಿನ್ನೆ ಮಗಳು ಮತ್ತೆ ಅವಳ ಫ್ರೆಂಡ್ಸು ಸಾಯಿಸಿದ್ದು. ಏನು, ನೀನ್ ನಿಜವಾಗ್ಲೂ ಅವನೇನಾ? ಇನ್ಸ್ಪೆಕ್ಟರ್ ರಮನ್ ತನ್ನ ಗನ್ ಅನ್ನ ಕೈಯಲ್ಲಿ ತಗೊಳ್ತಾನೆ. ಮತ್ತೆ ತ್ಯಾಗಿಗೆ ಗನ್ ಇಂದ ಶೂಟ್ ಮಾಡ್ತಾನೆ. ಆದ್ರೆ ಇದರಿಂದ ಅವನ್ಗೆ ಏನೂ ಆಗಲ್ಲ. ಒಬ್ಬ ಸತ್ತಿರೋನ್ನ ಎಷ್ಟು ಸಲ ಸಾಯಿಸ್ತೀಯಾ? ತ್ಯಾಗಿ ದೇವ್ವ ಇನ್ಸ್ಪೆಕ್ಟರ್ ಹತ್ರ ಹೋಗ್ತಾನೆ. ಹೋಗಿ ಅವನಲ್ಲಿರೋ ಗನ್ನನ್ನ ಕೈಯಿಂದ ಕಸಿದ್ಕೊಳ್ತಾನೆ. ನಿನ್ನ ಯಾರು ಸಾಯಿಸಿದ್ರು? ಅವ್ರನ್ನ ಈಗಾಗಲೇ ಸಾಯಿಸಿದ್ಯಾ? ನನ್ನ ಬಿಟ್ಬಿಡು. ನಿನ್ನ ಸಾವಲ್ಲಿ ನಂದು ಯಾವುದೇ ಕೈವಾಡ ಇಲ್ಲ. ಕೈವಾಡ ಇಲ್ಲ, ಆದ್ರೆ ಸಾವನ್ನ ಮುಚ್ಚಾಕಕ್ಕೆ ಪ್ರಯತ್ನ ಪಟ್ಟೆ ತಾನೆ? ಹೇಳು. ಈಗ ಇದೇ ಕೈಯಿಂದ ನಾನು ನಿನ್ನದೇ ಗನ್ನಿಂದ ನಿನ್ನ ಸಾಯಿಸ್ತೀನಿ. ತ್ಯಾಗಿ ದೇವ್ವ ಇನ್ಸ್ಪೆಕ್ಟರ್ ಕೈಗೆ ಒಂದಾದ್ಮೇಲೆ ಒಂದು ಗುಂಡನ್ನ ಹಾರಿಸ್ತಾನೆ ಇರ್ತಾನೆ. ಇದರಿಂದಾಗಿ ಅವನ ಕೈ ಬಾಡಿಯಿಂದ ಸಪ್ರೇಟ್ ಆಗ್ಬಿಡುತ್ತೆ. ಎರಡು ಕೈ ಕಟ್ಟಾಗಿ ರಮನ್ ಬಾಡಿ ನೆಲದ ಮೇಲೆ ಬೀಳುತ್ತೆ. ಅವನು ಸ್ವಲ್ಪ ಹೊತ್ತು ನರಳಾಡ್ತಾ ಅಲ್ಲೇ ಸತ್ತು ಹೋಗ್ಬಿಡ್ತಾನೆ. ಮತ್ತೆ ತ್ಯಾಗಿ ದೇವ್ವ ಗಾಳಿಯಲ್ಲಿ ಮರೆಯಾಗ್ಬಿಡುತ್ತೆ. ತುಂಬಾ ವರ್ಷಗಳ ಹಿಂದೆ ನಡೆದ ಕಥೆ ಇದು. ಆಕೆ ಒಬ್ಳು ಕಂಬಲ ಊರಿನ ರಾಜಕುಮಾರಿ. ಒಂದಿನ ಅರಮನೆ ತೋಟದಲ್ಲಿ ಓಡಾಡ್ತಾ ಇದ್ಲು. ಅದೇ ತೋಟದಲ್ಲಿ ಕೆಲಸ ಮಾಡುತ್ತಿದ್ದ ಆರ್ಯನ್ ಎಂಬ ವ್ಯಕ್ತಿ ಇದ್ದ. ಅದೇ ಸಮಯಕ್ಕೆ ಇಬ್ರು ಒಬ್ರನ್ನೊಬ್ರು ನೋಡ್ತಾರೆ. ಹಾಗೆ ಇಬ್ರು ಮಧ್ಯ ಪ್ರೀತಿ ಉಂಟಾಗತ್ತೆ. ರಾಜ್ಕುಮಾರಿಗೆ ಒಂದ್ ವಿಷಯ ಚೆನ್ನಾಗ್ ಗೊತ್ತಿತ್ತು.
ಆಕೆಯ ತಂದೆ ಒಬ್ಬ ಕೆಲ್ಸಗಾರನ್ಗೆ ಕೊಟ್ಟು ಮದ್ವೆ ಮಾಡಲ್ಲ ಅಂತ. ಅದ್ರಿಂದ ಇವರಿಬ್ರು ಊರ್ ಬಿಟ್ಟು ಹೋಗಿ ಮದ್ವೆ ಆಗುವಂತ ತೀರ್ಮಾನ ತಗೊಂಡ್ರು. ರಾಜ್ಕುಮಾರಿ ಆರ್ಯನ್ ಕೈಗೆ ಕೆಲವು ಚಿನ್ನಾಭರಣಗಳನ್ನ ಕೊಡ್ತಾಳೆ. ಹಾಗೆ ಹೇಳ್ತಾಳೆ, ನೀನ್ ಇಲ್ಲಿಂದ ಓಡೋಗು, ನಾನ್ ನಿನ್ಗೆ ಊರಿನಾಚೆ ಸಿಗ್ತೀನಿ, ಹೋಗು. ರಾತ್ರಿ ಸಮಯ ಕಳೆಯುತ್ತೆ. ರಾಜ್ಕುಮಾರಿ ಅರಮನೆಯನ್ನ ಬಿಟ್ಟು ಊರಿನಾಚೆ ಬಂದು ಕಾಯ್ತಾ ಇರ್ತಾಳೆ. ಮತ್ತೆ ಆರ್ಯನ್ಗೋಸ್ಕರ ಕಾಯ್ತಾ ಇರ್ತಾಳೆ. ಆಕೆ ಎಷ್ಟೇ ಕಾದ್ರೂ ಆರ್ಯನ್ ಮಾತ್ರ ಬರಲ್ಲ. ರಾಜ್ಕುಮಾರಿಗೆ ತಕ್ಷಣ ಭಯ ಆಗತ್ತೆ. ಯಾಕಂದ್ರೆ ಸ್ವಲ್ಪ ಹೊತ್ ಮಾತ್ರ ಹಗ್ಲಾಗೋದಕ್ಕೆ ಶುರು ಆಯ್ತು. ಆಕೆಗೆ ಗೊತ್ತಿತ್ತು ಈಗಾಗ್ಲೇ ತನ್ನ ತಂದೆಗೆ ವಿಷಯ ತಲುಪಿರುತ್ತೆ ಅಂತ. ಆರ್ಯನ್ ಕೂಡ ಬರ್ಲಿಲ್ಲ. ಆಕೆನೋ ಅರಮನೆಗೆ ಹಿಂತಿರುಗೋ ಪರಿಸ್ಥಿತಿಲಿರ್ಲಿಲ್ಲ. ಮೋಸ, ನೀನ್ ನನ್ಗೆ ಮೋಸ ಮಾಡ್ಬಿಟ್ಟೆ. ನಾನೊಬ್ಳು ರಾಜ್ಕುಮಾರಿ ಆಗಿದ್ರು ಕೂಡ ನಿನ್ನನ್ನ ತುಂಬಾನೇ ಪ್ರೀತಿಸಿದ್ದೆ. ಒಡವೆಗಳನ್ನೆಲ್ಲ ನನ್ನ ಕೈಯಿಂದ ತಗೊಂಡು ನನಗೆ ದ್ರೋಹ ಮಾಡ್ಬಿಟ್ಟೆ. ನನ್ನ ತಾಯಿ ಯಾವಾಗ್ಲೂ ಹೇಳ್ತಾ ಇದ್ಲು, ಗಂಡಸ್ರ ಮೇಲೆ ಯಾವತ್ತೂ ನಂಬಿಕೆ ಇಡಬಾರ್ದು ಅಂತ. ಆ ವಿಷಯ ನಿಜ ಅಂತ ನನಗೆ ಇವಾಗ ಗೊತ್ತಾಯ್ತು. ನಾನು ಇವಾಗ್ಲೇ ಸಾಯ್ತೀನಿ. ನನಗೆ ಮದ್ವೆ ಅನ್ನೋ ಆಸೆನೆ ಹೊರಟೋಯ್ತು. ರಾಜ್ಕುಮಾರಿ ತನ್ನ ಸೀರೆಯಿಂದ ಅಲ್ಲೇ ಇದ್ದ ಮರಕ್ಕೆ ನೇಣ ಹಾಕೋತಾಳೆ. ಗಂಡಸ್ರ ಮೇಲಿದ್ದಿದ್ ಕೋಪ ಆಕೆಯ ಆತ್ಮದ ಮೂಲಕ ಇಡೀ ಊರನ್ನೇ ಹಬ್ಬತ್ತೆ. ಆರ್ಯನ್ ಜೊತೆ ನಿಜವಾಗ್ಲೂ ಏನಾಗಿತ್ತು? ಆತ ನಿಜವಾಗ್ಲೂ ರಾಜ್ಕುಮಾರಿ ಕೊಟ್ಟ ಒಡವೆಗಳನ್ನ ತಗೊಂಡ್ ಓಡೋಗಿದ್ನ, ಅಥವಾ ಬೇರೆ ಯಾವ್ದೋ ಕಾರಣದಿಂದ ಆಕೆಯನ್ನ ಭೇಟಿ ಆಗೋದಕ್ಕಾಗ್ಲಿಲ್ವಾ? ರಾಜ್ಕುಮಾರಿಯ ಆತ್ಮವನ್ನ ಆ ಊರಿನವರು ಸ್ತ್ರೀ ಅನ್ನೋ ಹೆಸರಲ್ಲಿ ಕರೆಯೋದಕ್ ಶುರು ಮಾಡಿದ್ರು. ಕೆಲವೊಂದ್ಸಲ ಆ ಊರಲ್ಲಿದ್ದ ಗಂಡಸರನ್ನ ಅಪಹರಿಸ್ತಾ ಇದ್ಲು. ರಾತ್ರಿ 8 ಗಂಟೆ ಕಳೀತಾ ಇದ್ದಾಗೆ ಆ ಊರಿನಲ್ಲಿ ಯಾರು ಹೊರಗಡೆ ಬರ್ತಿರ್ಲಿಲ್ಲ. ಆದ್ರೆ ಈ ಮಾತುಗಳನ್ನ ಕೆಲವರು ಮರ್ತೋಗ್ತಾ ಇದ್ರು. ಒಂದಿನ ಒಬ್ಬ ವ್ಯಕ್ತಿ ಕುಡಿದ ನಶೆಯಲ್ಲಿ ಆತ ಮನೆಯಿಂದ ಹೊರಗಡೆ ಬರ್ತಾನೆ. 8 ಗಂಟೆ ಆಗಿರೋ ಸಮಯನ ಮರ್ತಿರ್ತಾನೆ. ಏ ಎಣ್ಣೆ ಕೊಡಿ ನಂಗೆ. ಯಾರದು ಸ್ತ್ರೀ? ನಂಗೆ ಯಾವುದೇ ಸ್ತ್ರೀನೂ ಗೊತ್ತಿಲ್ಲ. ಅದೇ ನಶೆಯಲ್ಲಿ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದ. ಅವನ್ ಹಿಂದೆನೆ ಸ್ತ್ರೀಯ ಧ್ವನಿ ಕೇಳಿಸುತ್ತೆ. ಎಣ್ಣೆ ಬೇಕಾ ನಿನಗೆ? ಬಾ, ನಾನ್ ಕೊಡಿಸ್ತೀನಿ. ಈ ಎಣ್ಣೆ ಕುಡಿದ್ರೆ ನೀನು ಯಾವಾಗ್ಲೂ ನಶೆಲೇ ಇರ್ತೀಯ. ಸ್ತ್ರೀ ಯಾರನ್ನಾದ್ರೂ ಕರೆದ್ರೆ ಆ ವ್ಯಕ್ತಿ ಹಿಂದೆ ತಿರುಗಿ ನೋಡ್ಲೇಬಾರ್ದು. ಆದ್ರೆ ಈ ವ್ಯಕ್ತಿ ಹಿಂದೆ ತಿರುಗಿ ನೋಡ್ತಾನೆ. ಕೊಡಮ್ಮ, ನಂಗೆ ಎಣ್ಣೆ ಕೊಡು. ಸ್ತ್ರೀ ಸ್ತ್ರೀ ಈ ಘಟನೆ ಆದ್ಮೇಲೆ ಆ ವ್ಯಕ್ತಿ ಎಲ್ಲೂ ಕಾಣಿಸ್ಕೊಳ್ಳಿಲ್ಲ. ಅವನ ಮಕ್ಕಳು ಅಮ್ಮು ಮತ್ತೆ ವಿಶಾಲ್ ಅವನ್ಗೋಸ್ಕರ ಎಲ್ಲಾ ಕಡೆ ಹುಡುಕ್ತಾರೆ. ಆದ್ರೆ ಆತ ಎಲ್ಲಿ ಹುಡುಕಿದ್ರು ಸಿಗಲ್ಲ. ಅಮ್ಮು ಮತ್ತೆ ವಿಶಾಲ್ಗೆ ತುಂಬಾನೇ ನಿರಾಸೆ ಆಗತ್ತೆ. ಊರಿನ ಎಲ್ಲಾ ಜನರು ಕೂಡ ಅವ್ರಿಗೆ ಒಂದೇ ಒಂದ್ ಮಾತ್ ಹೇಳ್ತಾರೆ, ಅವರ ತಂದೆನ ಸ್ತ್ರೀ ಅಪಹರಿಸಿದಾಳೆ ಅಂತ. ಅಮ್ಮು ಹೇಗಾದ್ರೂ ಮಾಡಿ ತನ್ನ ತಂದೆನ ಸ್ತ್ರೀಯಿಂದ ಕಾಪಾಡ್ಬೇಕು ಅಂತ ಅನ್ಕೋತಾಳೆ. ಹೀಗಾಗಿ ಅಮ್ಮು ಮತ್ತೆ ಅವಳಣ್ಣ ವಿಶಾಲ್ ಇಬ್ರು ಲೈಬ್ರರಿಗೆ ಬರ್ತಾರೆ. ಯಾಕಂದ್ರೆ ಆ ಸ್ತ್ರೀ ಬಗ್ಗೆ ಇಬ್ರು ಕೆಲವು ವಿಷಯಗಳನ್ನ ತಿಳ್ಕೋಬೇಕಾಗಿತ್ತು. ಅಲ್ಲಿಗ್ ಹೋದ್ ಕೂಡ್ಲೆ ಅವ್ರಿಬ್ರಿಗೆ ಒಂದ್ ಪುಸ್ತಕ ಸಿಗುತ್ತೆ. ಆ ಪುಸ್ತಕದೊಳಗಡೆ ಸ್ತ್ರೀಯ ಕತೆ ಬರ್ದಿದ್ರು. ಅವ್ರಿಬ್ರು ಪೂರ್ತಿಯಾಗಿ ಆ ಕಥೆಯನ್ನ ಓದ್ತಾರೆ. ಅಂದ್ರೆ ಆ ರಾಜ್ಕುಮಾರನೇ ಸ್ತ್ರೀ ಅಲ್ವಾ? ಆ ದಿನ ರಾತ್ರಿ ಅವಳು ಪ್ರೀತಿಸಿದ ಆರ್ಯನ್ ಅವಳ ಹತ್ರ ಬರ್ಲಿಲ್ಲ ಅಂತ ರಾಜ್ಕುಮಾರಿ ಆತ್ಮಹತ್ಯೆ ಮಾಡ್ಕೊಂಡಿದ್ಲು. ಅಕ್ಕ, ಆದ್ರೆ ಈ ಪುರುಷರನ್ನೆಲ್ಲ ಸ್ತ್ರೀಯಿಂದ ಹೇಗಂತ ಕಾಪಾಡೋದು ನಾವು? ಇದೆಲ್ಲೂ ಬರ್ದೇ ಇಲ್ವಲ್ಲ? ಯಾರ್ ನೀವಿಬ್ರು? ಈ ಜಾಗಕ್ ಬರ್ಬಾರ್ದು ಅನ್ನೋದು ಗೊತ್ತಿಲ್ವಾ ನಿಮ್ಮಿಬ್ರಿಗೆ? ಯಾವ ಜಾಗದಲ್ಲಿ ಸ್ತ್ರೀ ಬಗ್ಗೆ ಬರ್ದಿರೋ ಅಂತ ಪುಸ್ತಕ ಇತ್ತೋ ಆ ಜಾಗಕ್ಕೆ ಯಾರನ್ನು ಬಿಡ್ತಾ ಇರ್ಲಿಲ್ಲ. ಅಲ್ಲಿಗೆ ಲೈಬ್ರರಿಯನ್ ಬಂದು ಅಮ್ಮು ಮತ್ತೆ ವಿಶಾಲ್ನ ಪ್ರಶ್ನೆ ಕೇಳಕ್ ಶುರು ಮಾಡ್ತಾಳೆ. ಲೈಬ್ರರಿಯನ್, ಇಲ್ಲಿ ಏನ್ ಮಾಡ್ತಿದ್ದೀರಾ ಇಬ್ರು ಅಂತ ಕೇಳಕ್ ಶುರು ಮಾಡ್ತಾಳೆ. ಆಗ ಅಮ್ಮು ತನ್ನ ತಂದೆ ಮೇಲಾದ ಘಟನೆಯನ್ನ ಲೈಬ್ರರಿಯನ್ಗೆ ಹೇಳ್ತಾಳೆ. ಹಾಗಾದ್ರೆ ನೀವಿಬ್ರು ನಿಮ್ ತಂದೆನ ಆ ಸ್ತ್ರೀಯಿಂದ ಕಾಪಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಆ ಸ್ತ್ರೀ ತುಂಬಾ ಗಂಡಸ್ರನ್ನ ಅಪಹರಣ ಮಾಡಿದಾಳೆ. ಇಲ್ಲಿವರೆಗೂ ಒಬ್ಬ ಕೂಡ ವಾಪಸ್ ಬಂದಿಲ್ಲ. ಪ್ಲೀಸ್ ನಮ್ಗೆ ಹೇಳ್ತೀರಾ ನಮ್ ತಂದೆನ ಆ ಸ್ತ್ರೀಯಿಂದ ಹೇಗ್ ಕಾಪಾಡ್ಬೇಕು ಅಂತ? ಲೈಬ್ರರಿಯನ್ ಅಲ್ಲಿ ಶೆಲ್ಫಲ್ಲಿದ್ದ ಒಂದ್ ಪುಸ್ತಕನ ತಗೋತಾಳೆ. ಆ ಪುಸ್ತಕದ ಮೇಲೆ ಸರ್ಕಟ ಅಂತ ಬರ್ದಿರುತ್ತೆ. ಸ್ತ್ರೀಗೆ ಗಂಡಸ್ರು ಕಂಡ್ರೆ ಆಗಲ್ಲ. ಯಾಕಂದ್ರೆ ಆರ್ಯನ್ ಆಕೆಗೆ ಮೋಸ ಮಾಡಿದ್ದಾನೆ ಅನ್ಸುತ್ತೆ. ಹಾಗಾದ್ರೆ ನಿಜವಾಗ್ಲೂ ಆರ್ಯನ್ ಆಕೆಗೆ ಮೋಸ ಮಾಡಿದ್ನಾ? ಆ ಒಡವೆಗಳನ್ನೆಲ್ಲ ತಗೊಂಡೋಗಿದ್ನಾ? ಈ ಪುಸ್ತಕದಲ್ಲಿ ಆರ್ಯನ್ ಬಗ್ಗೆ ಕತೆ ಬರ್ತಿದ್ದಾರೆ. ನಿಮ್ ಪ್ರಶ್ನೆಗಳಿಗೆಲ್ಲ ಈ ಪುಸ್ತಕದಲ್ಲಿ ಉತ್ತರ ಸಿಗುತ್ತೆ. ಅಂಥದ್ದೇನಾಗಿತ್ತು ಅವತ್ತು ಆ ರಾತ್ರಿ ಆರ್ಯನ್ಗೆ? ನೀನ್ ಊರಿನಾಚೆ ಹೋಗ್ ಕಾಯ್ತಾ ಇರು, ನಾನ್ ಅಲ್ಲಿಗೆ ಬರ್ತೀನಿ. ಹೋಗಿಲ್ಲಿಂದ.
ಆಗ್ಲಿ, ರಾತ್ರಿ ಆಗ್ತಿದ್ದ ಹಾಗೆ ನೀನು ಈ ಮಹಲಿಂದ ಓಡ್ ಬಂದ್ಬಿಡು. ನಾನೀ ಚಿನ್ನದ ನಾಣ್ಯಗಳನ್ನ ತಗೊಂಡು ಊರಿಂದ ಹೊರಗಡೆ ಭೇಟಿ ಆಗ್ತೀನಿ. ಮತ್ ನಾವಿಬ್ರು ಶಾಶ್ವತವಾಗಿ ಈ ಊರಿಂದ ದೂರ ಹೋಗ್ಬಿಡೋಣ. ರಾಜ್ಕುಮಾರಿ ರಾತ್ರಿ ಆಗ್ತಿದ್ದ ಹಾಗೆ ಅರಮನೆಯಿಂದ ಹೊರಗಡೆ ಬಂದ್ ನಿಲ್ತಾಳೆ. ರಾಜ್ಕುಮಾರಿ ಅಲ್ಲಿಂದ ಬರುವಾಗ ರಾಜ್ಕುಮಾರಿನ ಸೈನಿಕ ಒಬ್ಬ ನೋಡ್ತಾನೆ. ಸೀದಾ ಹೋಗಿ ರಾಜಂಗೆ ವಿಷಯ ತಲುಪಿಸ್ತಾನೆ. ರಾಜಂಗೆ ತುಂಬಾನೇ ಕೋಪ ಬರುತ್ತೆ. ರಾಜ್ಕುಮಾರಿ ಅಲ್ಲಿಂದ ಯಾಕ್ ಓಡೋದ್ಲು ಅಂತ ಯೋಚನೆ ಮಾಡ್ತಿರ್ತಾರೆ. ಆಗ ರಾಜನ ಹೆಂಡತಿ ರಾಜಂಗೆ ಹೇಳ್ತಾರೆ, ಆಕೆ ತುಂಬಾ ಸಲ ಆರ್ಯನ್ ಜೊತೆ ಮಾತಾಡೋದನ್ನ ನಾನು ಗಮನಿಸಿದೀನಿ. ಆತನನ್ನ ಕರೆದು ಪ್ರಶ್ನಿಸಿರಿ ಮಹಾರಾಜ. ಆಗ ಇನ್ನೊಬ್ಬ ಸೈನಿಕ ರಾಜನ ಹತ್ರ ಬರ್ತಾನೆ. ಮಹಾರಾಜ, ಗಿಡಗಳನ್ನ ನೋಡ್ಕೊಳ್ತಿದ್ದ ಕಾವಲುಗಾರ ಮಹಲಿಂದ ಚಿನ್ನದ ಮುದ್ರೆಗಳನ್ನು ತಗೊಂಡು ಓಡೋಗ್ತಾ ಇದ್ದ. ನಾವು ಅವನನ್ನ ಹಿಡಿದಿದೀವಿ. ರಾಜ ಆರ್ಯನ್ ಹತ್ರ ಬಂದು ರಾಜ್ಕುಮಾರಿ ಎಲ್ಲಿದ್ದಾಳೆ ಅಂತ ಪ್ರಶ್ನಿಸ್ತಾನೆ. ಹಾಗೆ ಅವನತ್ರ ಇರೋಂತ ಒಡವೆಗಳ ಬಗ್ಗೆನೂ ಕೇಳ್ತಾನೆ. ಆರ್ಯನ್ ಭಯದಿಂದ ನಡೆದಿರೋ ಎಲ್ಲ ಘಟನೆಯನ್ನ ಹೇಳ್ಬಿಡ್ತಾನೆ. ನಾನ್ ನಿಮ್ ಮಗಳನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ, ಮತ್ತೆ ಅವಳು ಕೂಡ ನನ್ನ ತುಂಬಾ ಪ್ರೀತಿಸ್ತಾ ಇದ್ದಾಳೆ. ಅದಕ್ಕೆ ನಾವಿಬ್ರು ಸೇರ್ಕೊಂಡು ಈ ಊರಿಂದ ದೂರ ಹೋಗ್ಬೇಕು ಅಂತಿದ್ವಿ. ಮಹಾರಾಜ, ನಮ್ಮಿಬ್ರಿಗೂ ಮದುವೆ ಮಾಡಿಸ್ಬಿಡಿ. ರಾಜ ಈ ಮಾತನ್ನ ಕೇಳಿ ತನ್ನ ಕತ್ತಿಯಿಂದ ಆರ್ಯನ ಶಿರವನ್ನೇ ಕತ್ತರಿಸ್ತಾನೆ. ಮತ್ತೆ ಆತನ ಶವವನ್ನ ಅರಮನೆಯ ತೋಟದಲ್ಲಿ ಮಣ್ಣ್ ಮಾಡ್ತಾನೆ. ಆದ್ರೆ ಸ್ತ್ರೀಯ ಆತ್ಮ ಮಾತ್ರ ಆ ಊರಿನಲ್ಲೇ ಕಂಡು ಬರುತ್ತೆ. ಆಕೆ ಯಾವಾಗ್ಲೂ ಗಂಡಸ್ರನ್ನ ಅಪಹರಿಸ್ತಾಳೆ. ಅವಳು ಅನ್ಕೊಂಡಿದ್ದಾಳೆ ಆರ್ಯನ್ ಆಕೆಗೆ ಮೋಸ ಮಾಡ್ದ ಅಂತ. ಆದ್ರೆ ಅದು ನಿಜ ಅಲ್ಲ. ರಾಜ್ಕುಮಾರಿ ನೋಡೋದಕ್ಕೆ ತುಂಬಾನೇ ಸುಂದರವಾಗಿದ್ಲು, ಮತ್ತೆ ಆ ಊರಲ್ಲಿ ಒಳ್ಳೆ ಹೆಸರನ್ನ ಪಡ್ಕೊಂಡಿದ್ಲು. ನಿಮ್ಗೆ ಈ ಪುಸ್ತಕ ಓದಿದ್ರೆ ಗೊತ್ತಾಗುತ್ತೆ ಸ್ತ್ರೀಯ ಶಕ್ತಿ ಆಕೆಯ ಕೂದ್ಲಲ್ಲಿದೆ ಅಂತ. ಒಂದ್ ವೇಳೆ ಆಕೆ ಕೂದ್ಲನ್ನ ಕತ್ತರಿಸಿದ್ರೆ ಆಕೆಯ ಶಕ್ತಿ ಕಡಿಮೆ ಆಗುತ್ತೆ. ಇಲ್ಲಾಂದ್ರೆ ನೀವಿಬ್ರು ಹೋಗಿ ಆ ತೋಟದಲ್ಲಿರೋ ಆರ್ಯನ್ ಶವನ ತೆಗಿಬೇಕಾಗತ್ತೆ. ಅಮ್ಮುಗೆ ತನ್ನ ತಂದೆನ ಹೇಗ್ ಕಾಪಾಡ್ಬೇಕು ಅಂತ ಪೂರ್ತಿಯಾಗಿ ಗೊತ್ತಾಗಿತ್ತು. ಆಕೆ ಮಾರನೇ ದಿನಕ್ಕೆ ಕಾಯ್ತಾ ಇರ್ತಾಳೆ. ಅವರಿಬ್ರು ಆಚೆ ಬಂದಾಗ ಆಗಾಗ್ಲೇ ರಾತ್ರಿ ಆಗಿತ್ತು. ವಿಶಾಲ್ ಲ್ಯಾಂಟಿನ್ ಹಿಡ್ಕೊಂಡು ಮನೆಯಿಂದ ಹೊರಗಡೆ ಬರ್ತಾನೆ. ಅವನ್ ಆಚೆ ಬಂದ್ ನೋಡ್ದಾಗ ಊರಲ್ಲಿ ಯಾರೂ ಇರೋದಿಲ್ಲ. ಆದ್ರೆ ವಿಶಾಲ್ ಮಾತ್ರ ಲ್ಯಾಂಟಿನ್ ಹಿಡ್ಕೊಂಡು ನಡ್ಕೊಂಡು ಹೋಗ್ತಾ ಇರ್ತಾನೆ. ತಕ್ಷಣ ಅವನ್ ಹಿಂದೆ ಸ್ತ್ರೀಯ ಧ್ವನಿ ಕೇಳ್ಸತ್ತೆ. ವಿಶಾಲ್, ಎಲ್ಲಿಗ್ ಹೋಗ್ತಿದ್ಯಾ? ಬಾ ನನ್ ಜೊತೆಗೆ, ಬಾ ನನ್ ಜೊತೆಗೆ. ಸ್ತ್ರೀ ವಿಶಾಲ್ ಕುತ್ತಿಗೆನ ಗಟ್ಟಿಯಾಗಿ ಹಿಡ್ಕೋತಾಳೆ. ಮತ್ತೆ ಹಿಂದೆ ಅಮ್ಮು ಕತ್ತಿನ ಹಿಡ್ಕೊಂಡು ಅವಳ ಹತ್ರ ಬರ್ತಾಳೆ. ಅವಳು ಕೂದ್ಲನ್ನ ಕತ್ತರಿಸೋಕೆ ಪ್ರಯತ್ನ ಪಡ್ತಾಳೆ. ಆದ್ರೆ ಸ್ತ್ರೀ ಅಲ್ಲಿಂದ ಹೊರಟೋಗ್ತಾಳೆ. ಅದ್ರ ಜೊತೆಗೆ ವಿಶಾಲ್ನ ಕೂಡ ಎಳ್ಕೊಂಡು ಹೋಗ್ತಾಳೆ. ವಿಶಾಲ್, ವಿಶಾಲ್, ಇಲ್ಲ! ಅಮ್ಮು ಅನ್ಕೊಂಡ್ ಹಾಗೆ ಸ್ತ್ರೀನ ನಿಲ್ಸೋದು ಅಷ್ಟು ಸುಲಭ ಇರ್ಲಿಲ್ಲ. ತಂದೆನ ಕಾಪಾಡೋಕ್ ಹೋದ ಅಮ್ಮುಗೆ ತನ್ನ ಅಣ್ಣನ್ನು ಕಳ್ಕೊಳ್ಳೋ ಅಂತ ಸ್ಥಿತಿ ಬಂತು. ಸ್ತ್ರೀಯ ಪುಸ್ತಕದಲ್ಲಿ ಸ್ತ್ರೀನ ಸಂಪೂರ್ಣವಾಗಿ ಹೇಗ್ ನಿಲ್ಸೋದು ಅಂತ ಬರ್ದಿತ್ತು. ಆಗ ಅಮ್ಮು ಅರಮನೆ ಕಡೆ ಹೋಗ್ತಾಳೆ. ತನ್ನ ತಂದೆ ಮತ್ತೆ ಅಣ್ಣನನ್ನು ಕಾಪಾಡಿ ಸ್ತ್ರೀನ ನಿಲ್ಸೋ ಪ್ರಯತ್ನ ಮಾಡ್ತಾಳೆ. ಅಮ್ಮು ಒಂದ್ ಹಳೆ ಮನೆಗೆ ತಲುಪ್ತಾಳೆ. ಆ ಮನೆ ಸುತ್ತ ನಿಶ್ಶಬ್ದ ಆವರಿಸಿತ್ತು. ಒಂದು ಕೋಣೆಯಲ್ಲಿ ಬೇರೆ ಬೇರೆ ವ್ಯಕ್ತಿಗಳ ಧ್ವನಿ ಕೇಳಿಸ್ತಾ ಇತ್ತು. ಕಾಪಾಡಿ, ಯಾರಾದ್ರೂ ಕಾಪಾಡಿ, ಅಕ್ಕ ಕಾಪಾಡು, ಕಾಪಾಡು. ನಾನ್ ಬರ್ತಾ ಇದ್ದೀನಿ, ಭಯ ಪಡ್ಬೇಡಿ, ನಾನ್ ಬರ್ತಾ ಇದ್ದೀನಿ. ಅಮ್ಮು ಆ ಕೋಣೆ ಒಳಗಡೆ ಹೋಗೋ ಅಂತ ಪ್ರಯತ್ನ ಮಾಡ್ತಾಳೆ. ಅಷ್ಟರಲ್ಲಿ ಸ್ತ್ರೀ ಬಂದು ಆಕೆಯ ಕೂದ್ಲನ್ನ ಹಿಡ್ಕೋತಾಳೆ. ನಾನಿವ್ರನ್ನ ಯಾರನ್ನು ಸುಮ್ನೆ ಬಿಡೋದಿಲ್ಲ. ಇವ್ರೆಲ್ಲರನ್ನೂ ನಾನು ಸಾಯಿಸ್ತೀನಿ. ನಿನ್ ಮುಂದೆನೆ ಅವ್ರನ್ನೆಲ್ಲ ಸಾಯಿಸ್ತೀನಿ, ನೋಡ್ತಿರು. ಏನ್ ಮಾಡ್ತೀನಿ ನೋಡು ಇವಾಗ. ಸ್ತ್ರೀ ಆಕೆನೂ ಕೂಡ ಕೋಣೆ ಒಳಗಡೆ ಹಾಕ್ತಾಳೆ. ಅಲ್ಲೇ ಇದ್ದ ತನ್ನ ಅಣ್ಣನ ಮೇಲೆ ದಾಳಿ ಮಾಡ್ತಾಳೆ. ಅಮ್ಮು ಸ್ತ್ರೀಗೆ ಹೇಳ್ತಾಳೆ, ಆರ್ಯ ನಿನ್ ಜೊತೆ ಯಾವ ತಪ್ಪು ಕೂಡ ಮಾಡಿಲ್ಲ. ಸ್ತ್ರೀ ಗಾಬರಿಯಿಂದ ಅಮ್ಮು ಕಡೆ ನೋಡ್ತಾಳೆ. ಆ ದಿನ ಆರ್ಯ ನಿನ್ ಹತ್ರ ಬರ್ಬೇಕು ಅಂತ ಬಂದ. ಆದ್ರೆ ಅಲ್ಲಿದ್ದ ಸೈನಿಕರು ಆತನನ್ನ ತಡೆದ್ಬಿಟ್ರು. ಮತ್ತೆ ನಿಮ್ ತಂದೆನೇ ಅವನ್ನ ಸಾಯಿಸ್ಬಿಟ್ರು. ಸುಳ್ಳು ಹೇಳ್ತಿದ್ಯಾ ನೀನು? ಆರ್ಯನ್ ಹೆಸರನ್ನ ಕೇಳ್ತಿದ್ದ ಹಾಗೆ ಸ್ತ್ರೀಯ ಕೋಪ ನೆತ್ತಿಗೇರುತ್ತೆ. ಮತ್ತೆ ಅಮ್ಮು ಮೇಲೆ ದಾಳಿ ಮಾಡಕ್ ಮುಂದಾಗ್ತಾಳೆ. ಅಷ್ಟರಲ್ಲೇ ಆರ್ಯನ್ನ ತಲೆ ಮುಂದೆ ಬರುತ್ತೆ. ಅದು ಸ್ತ್ರೀಯ ಮುಂದೆ. ಆ ಪುಸ್ತಕದಲ್ಲಿ ತುಂಬಾ ವಿವರವಾಗಿ ಹೇಳಿದ್ರು. ಅದ್ರಲ್ಲಿ ಏನಿತ್ತು ಅಂದ್ರೆ ಆರ್ಯನ ಶವ ಎಲ್ಲಿ ಮಣ್ಣ್ ಮಾಡಿದ್ರು ಅದನ್ನು ಕೂಡ ಬರೆದಿದ್ರು. ಸ್ತ್ರೀ ಯಾವಾಗ ವಿಶಾಲ್ನ ಎಳ್ಕೊಂಡ್ ಹೋಗ್ತಾಳೆ, ಆಗ ಅಮ್ಮು ಆರ್ಯನ್ ಶವವನ್ನ ಹುಡ್ಕೋದಕ್ಕೆ ಶುರು ಮಾಡ್ತಾಳೆ. ಅಮ್ಮು ಅರಮನೆ ಹಿಂದೆ ಇರೋ ತೋಟದ ಹತ್ರ ಬಂದು ಆರ್ಯನ್ ಶವವನ್ನ ಹೊರಗಡೆ ತೆಗಿತಾಳೆ. ಆರ್ಯನ ಶವ ಈಗಾಗ್ಲೇ ಅಸ್ಥಿ ಪಂಜರವಾಗಿರುತ್ತೆ. ಅಲ್ಲಿ ಹೋಗಿ ಒಂದ್ ಮಾತ್ ಹೇಳ್ತಾಳೆ. ಆರ್ಯನ್,
ನನ್ಗೊಂದ್ ಸಹಾಯ ಮಾಡು. ನೀನ್ ಪ್ರೀತಿಸಿರೋ ಆ ರಾಜ್ಕುಮಾರಿ ಇಲ್ಲೆಲ್ಲರಿಗೂ ತೊಂದ್ರೆ ಮಾಡ್ತಾ ಇದ್ದಾಳೆ. ಎದ್ದೇಳು, ಅವಳ ಜೊತೆ ನೀನು ಮಾತಾಡು, ಅವಳಿಗೋಗಿ ಸತ್ಯ ಹೇಳು. ಆದ್ರೆ ಆರ್ಯನ್ ಶರೀರ ಮಾತ್ರ ಅಲ್ಲಾಡೋದೇ ಇಲ್ಲ. ಅಮ್ಮುಗನ್ಸುತ್ತೆ ಆರ್ಯನ್ನ ಆತ್ಮ ಸಹಾಯ ಮಾಡೋದಿಲ್ಲ ಅಂತ. ಅಷ್ಟರಲ್ಲೇ ಅಮ್ಮು ಅಲ್ಲಿಂದ ಹಿಂತಿರುಗ್ತಾಳೆ. ಅಷ್ಟರಲ್ಲೇ ಆರ್ಯನ್ ದೇಹದಿಂದ ತುಂಡಾಗಿರುವಂತ ತಲೆ ಹೊರಗಡೆ ಬರುತ್ತೆ, ಮತ್ತದಕ್ಕೆ ಜೀವ ಕೂಡ ಬರುತ್ತೆ. ನಂತರ ಆರ್ಯನ್ ಮತ್ತೆ ಸ್ತ್ರೀ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಮೋಸ್ಗಾರ, ಬೇಡ, ನಾನ್ ನಿನಗೆ ಮೋಸ ಮಾಡಿಲ್ಲ. ನಾನ್ ನಿನ್ನ ಹತ್ರ ಬರ್ಬೇಕಾದ್ರೆ ನಿಮ್ಮ ತಂದೆಯವರ ಕಡೆ ಸಿಪಾಯಿಗಳು ನನ್ನ ಹಿಡ್ಕೊಂಡ್ಬಿಟ್ರು. ಮತ್ತೆ ನಿಮ್ಮ ತಂದೆಯವರು ನನ್ನ ಕೂತಿಗೆ ಕಟ್ ಮಾಡಿದ್ರು. ನನ್ನ ಶರೀರ ಏನೋ ಸತ್ತೋಯ್ತು, ಆದ್ರೆ ನನ್ನ ಕಣ್ಣುಗಳು ನಿನ್ನ ನೋಡೋದಕ್ಕೆ ಇವತ್ತಿಗೂ ಕೂಡ ಜೀವಂತವಾಗೇನೆ ಇದೆ. ನಿಜವಾಗ್ಲೂ ಹೀಗೆಲ್ಲ ನಡೆದಿತ್ತ? ಹಾ, ನಾನ್ ನಿನ್ನ ತುಂಬಾ ಪ್ರೀತಿಸ್ತಾ ಇದ್ದೆ. ಅಮ್ಮು ಆ ಕತ್ತಿಯನ್ನ ತೆಗೆದು ಸ್ತ್ರೀಯ ಕೂದಲನ್ನ ಕತ್ತರಿಸ್ತಾಳೆ. ಸ್ತ್ರೀ ಮತ್ತೆ ಆರ್ಯನ್ ಇಬ್ರು ಕೂಡ ಮಾಯ ಆಗ್ತಾರೆ. ಅಲ್ಲೇ ಇದ್ದ ಎಷ್ಟೋ ವ್ಯಕ್ತಿಗಳನ್ನ ಅಮ್ಮು ಕಾಪಾಡಿ ಅವಳ ಜೊತೆ ಕರ್ಕೊಂಡು ಹೋಗ್ತಾಳೆ. ಆರ್ಯನ್ ಮತ್ತೆ ಸ್ತ್ರೀನ ಆತ್ಮ ದೇವರ ಬಳಿ ಸೇರುತ್ತೆ.